ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ನನ್ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ನನ್ನ ಸರ್ವ ನೀನಿದ್ದರೆ ನನಗೆ ಸಾಕು ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟೋ ಮಧುರ ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟೋ ಮಧುರ ತಂದೆ ದೇವಾ ನನ್ನ ಆನಂದವೇ ನಿನ್ ಮಡಿಲಲ್ಲಿ ನನ್ನ
ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿನ್ ಮಾಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಆನಂದವೇ ನಿನ್ ಮಡಿಲಲ್ಲಿ ನನಗೆ ಸುಖವು. 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 Thank you, Lord Jesus. Hallelujah. We worship you, Lord. Hallelujah. We praise you, Lord. Hallelujah. ನಿನಗೆ ವಂದನೆ ಸ್ವಾಮಿ, ನಿನಗೆ ವಂದನೆ ಕರ್ತನೆ. ಮುಂಚಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ನಾಮದಲ್ಲಿ ಕರ್ತನ ನಾವು ಹತ್ತಿರ ಬರುತ್ತೇವಪ್ಪ. ಯೇಸುವೇ ದೇವರೇ, ಆರಾಧನೆಯಾಗಿ ಕರ್ತನೆ ನಿನ್ನನ್ನು ಸ್ತುತಿಸ್ಲಿಕ್ಕಾಗಿ, ನಿನ್ನನ್ನು ಕೊಂಡಾಡ್ಲಿಕ್ಕಾಗಿ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ನಾವು ಬಂದಿರುವಾಗ ಕರ್ತನೆ ನಿನ್ನ ಮಹಿಮೆಯ ಕರಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನಪ್ಪ. ಯೇಸುವೇ, ನಮ್ಮ ಜೀವಿತದಲ್ಲಿ ಆಳ್ವಿಕೆ ನಡೆಸುವ ದೇವರು, ನಮ್ಮ ಜೀವಿತದಲ್ಲಿ ನಿನ್ನ ಕೃಪೆಗಳಿಂದ ತುಂಬಿಸಿ ನಡೆಸುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲವನ್ನು ಒಳ್ಳೆಯದನ್ನಾಗಿ ಮಾಡುವ ದೇವರು ನೀನಾಗಿದ್ರೆ. ಓ ನಿನ್ನ ಮಹಿಮೆಯ ಕೃಪೆಗಳಿಗಾಗಿ ಸ್ತೋತ್ರ 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 ಸ್ತೋತ್ರ. ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. Hallelujah, 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 hallelujah. Oh shadara mama mana gadana judara mama mana zadara dara gatane riyadara shadara gatane hadana dana judara bau shadara gatane riyadana sandare dana 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 dana. Hallelujah, hallelujah, hallelujah. Yeshua Rima mama na dara ga judara ga shadara gatane riyadana zadare dana dara gatane riyadana. Yeshua Rima mama na dara gatane riyadana zadare. Oh hallelujah, hallelujah. ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯವನ್ನು ನಾವು ಬಯಸ್ತೇವಪ್ಪ ಯೇಸುವೇ. ನಿನ್ನ ಮಹಿಮೆಯನ್ನು ಬಯಸ್ತೇವಪ್ಪ ಯೇಸುವೇ. ಓ ನಿನ್ನ ಪ್ರಸನ್ನತೆ ಕಾರ್ಯಗಳನ್ನು ನಾವು ಬಯಸ್ತೇವಪ್ಪ ಯೇಸುವೇ. ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ. ಓ ಶದರ ಮಮನ ಗದನ ದರ ಗಜನೆ ರಿಯಾದನ ಜದರೆ ದನ ದರ ಗಜುಡರ ಬಹುಶದರ ಗಜನೆ. Hallelujah, hallelujah. We praise you, Lord. Hallelujah. ತಂದೆ ನಿನಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. Hallelujah, hallelujah, hallelujah. Praise the Lord Jesus. Hallelujah.
ಆಮೇಲೆ ನಾವೆಲ್ಲ ದೇವರ ಸಮ್ಮುಖದಲ್ಲಿ ನಿಂತವರಾಗಿ ಪ್ರಾರ್ಥನೆಯೊಂದಿಗೆ ಈ ಪರಿಶುದ್ಧವಾದ ಆರಾಧನೆ ಪ್ರಾರಂಭಿಸೋಣ. ಕರ್ತನ ಸಮ್ಮುಖ, ಕರ್ತನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ಖಂಡಿತವಾಗಲು ಆತನು ಮಹಿಮೆಯಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಲು ಶಕ್ತನು. ಆಮೇಲೆ ಎಲ್ಲ ನೆಗೆಟಿವ್ ಆಗಿರುವಂತಹ ಅನುಭವಗಳಿಂದಲೂ ಅದನ್ನು ನೀಗಿಸಿ ಮಹಿಮೆಯಾಗಿ ಎಲ್ಲ ಕಾರ್ಯಗಳನ್ನು ಒಳ್ಳೆಯದನ್ನಾಗಿ ಮಾಡುವ ದೇವರು ಆತನಾಗಿದ್ದಾನೆ. ಈ ಮುಂಚಾನೆ ವೇಳೆಯಲ್ಲಿ ಕರ್ತನ ಸಮ್ಮುಖದಲ್ಲಿ ಬಂದಿರುವಾಗ ಒಂದು ಪ್ರಾರ್ಥನೆ ಮಾಡೋಣ. ದೇವರ ಈ ಆರಾಧನೆ ನನ್ನ ಜೀವಿತದಲ್ಲಿ ಕೆಲವು ಬದಲಾವಣೆಗಳನ್ನು ಉಂಟು ಮಾಡಲಿ ಸ್ವಾಮಿ, ಕೆಲವು ವ್ಯತ್ಯಾಸಗಳನ್ನ ಜೀವಿತದಲ್ಲಿ ಉಂಟು ಮಾಡ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ನಿನ್ನ ನಾಮದಲ್ಲಿ ನಾವು ಹತ್ತಿರ ಬರುತ್ತೇವೆ. ಪೈಶುವೆ ಕರ್ತನೇ, ಪರಿಶುದ್ಧವಾದ ಆರಾಧನೆಯ ಕರಗಳು ಒಪ್ಪಿಸಿಕೊಡುತ್ತ ನಾವು ಪ್ರಾರ್ಥಿಸ್ತೇವೆ. ಪೈಶುವೆ ನೀನು ಮಹಿಮೆಯಾಗಿಸುವ ದೇವರು, ಮಹಿಮೆಯಾಗಿ ನಡೆಸುವ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ. ಈ ಮುಂಚಾನ ವೇಳೆಯಲ್ಲಿ ನಿನ್ನ ಸಮ್ಮುಖದಲ್ಲಿ ನನ್ನ ಆರಾಧಿಸಲಿಕ್ಕಾಗಿ ನಾವು ಬಂದಿದ್ದೇವೆ ಸ್ವಾಮಿ. ನಿನ್ನ ಬಲವಾದ ಮಹಿಮೆಯ ಕರ ಯೇಸುವಿನ ನಾಮದಲ್ಲಿ ಇಳಿದು ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಆರಾಧಿಸುವ ನಿನ್ನ ಜನರ ಮೇಲೆ ಕರ್ತನೇ, ನೀನು ಸ್ವಾಮಿ ಬಿಡುಗಡೆಗೊಳಿಸುವ ದೇವರು ನೀನಾಗಿದ್ದೀರಿ. ಕರ್ತನೆ, ಮಹತ್ವವಾದ ಮಹಿಮೆಯಾದ ಕಾರ್ಯಗಳನ್ನು ಮಾಡಲು ಶಕ್ತನು ನೀನಾಗಿದ್ದಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ದೇವರೇ ಕರ್ತನೆ, ಸ್ತೋತ್ರವಾಗಲಿ. ನಿನ್ನ ಕಾರ್ಯಗಳಲ್ಲಿ ಸ್ವಾಮಿ ನಾವು ಒಪ್ಪಿಸಿಕೊಡುತ್ತೇವೆ. ಮದುವೆ ಸಮಯದಲ್ಲಿ ಕರ್ತನೆ ಹಾಡುಗಳನ್ನು ಹಾಡುವಾಗಲೂ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ಸ್ವಾಮಿ. ನಿನ್ನ ಪರಿಶುದ್ಧವಾದ ಆ ಬಲದಿಂದ ಕರ್ತನೆ ನಮ್ಮನ್ನು ತುಂಬಿಸಿ ನಡೆಸಿ ನಮ್ಮೊಂದಿಗೆ ಮಾತನಾಡಿ ನಿನ್ನ ಆಲೋಚನೆಗಳು ಯೇಸುವಿನ ನಾಮದಲ್ಲಿ ಪ್ರಕಟವಾಗಲಿ. ನಿನ್ನ ಆಲೋಚನೆಗಳು ಯೇಸುವಿನ ನಾಮದಲ್ಲಿ ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇವೆ. ಪೈಶುವೆ ಜೀವಿಸುವ ವಚನ ನಮ್ಮ ಆತ್ಮ ಕೀಲು ಮಜ್ಜೆಗಳ ವಿಭಾಗಿಸುವ ಆಳಕ್ಕೆ ಹೋಗುವ ದೇವರ ವಚನ ನಮ್ಮ ಜೀವಿತದ ದೊಡ್ಡ ಬಿಡುಗಡೆಯನ್ನು ತಂದುಕೊಡಲಿ ಸ್ವಾಮಿ. ಆಳವಾಗಿ ಬೇರಿರುವಂತಹ ಎಲ್ಲ ಅನುಭವಗಳನ್ನು ಕಿತ್ತು ಬಿಸಾಡುವ ಕರ್ತನೆ ಆಳವಾಗಿರುವಂತಹ ದೈವಿಕ ಶಕ್ತಿ ನಮ್ಮ ಜೀವಿತದಲ್ಲಿ ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲವನ್ನಿನ ಕರಗಳು ಒಪ್ಪಿಸಿಕೊಡುತ್ತೇನೆ. ನೀನು ಮಹಿಮೆಯಾಗಿ ನಡೆಸು ಸ್ವಾಮಿ. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬಿಡುತ್ತಿದ್ದೇನೆ ಪ್ರೀತಿಯುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಈ ಮುಂಚಾನ ವೇಳೆಯಲ್ಲಿ ಕರ್ತನ ಸಮ್ಮುಖದಲ್ಲಿ ಆರಾಧನೆಗಾಗಿ ಬಂದಂತ ನಮ್ಮ ಜೀವಿತಗಳಲ್ಲಿ ದೇವರ ಮಹಿಮೆಯಾದ ಕಾರ್ಯಗಳನ್ನು ಮಾಡಲು ಶಕ್ತನಾದ ದೇವರ ಆತನಾಗಿದ್ದಾನೆ. ನಾವು ಕರ್ತನಿಗೆ ಸ್ತುತಿಸಿ ಆತನ ನಾಮನ ಮಹಿಮೆ ಪಡಿಸೋಣ. ಮಹಿಮೆ ಮಹಿಮೆ ಸದಾ ಆತನಿಗೆ. ಆಮೇಲೆ ಯೇಸು ರಾಜನಿಗೆ ಎಂದಿಗಾಗಲಿ ಎಂಬುದಾಗಿ ಮತ್ತೆ ಈ ಹಾಡನ್ನು ಹಾಡಿ ನಾ ಕರ್ತನ ನಾಮನ ಮಹಿಮೆ ಪಡಿಸೋಣ. ಆಮೇಲೆ ಆತನಿಗೆ ಎಲ್ಲ ಘನಮಾನ ಮಹಿಮೆ ಆರಾಧನೆಯನ್ನು ಸಲ್ಲಿಸುತ್ತಾ ಆತನ ನಾಮನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆ ಎಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆ ಎಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಕುರುಡನಾಗಿದ್ದೆ ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕುರುಡನಾಗಿದ್ದೆ ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕರುಣಾ ಸಾಗರ ಪಾಪಿಯ ರಕ್ಷಿಸಾದರ ಗಿಳಿದು ನೀ ಬಂದವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸಾದರ ಗಿಳಿದು ನೀ ಬಂದವನೇ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಸ್ವರ್ಗದಾನಂದವೇ
ಶಿವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯಕಾರನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾರನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ, ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ. ಎಂದಿಗೂ ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು. ಓ ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು. ಓ ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು. Hallelujah, hallelujah, hallelujah. Oh Jesus, hallelujah. ಅಪ್ಪ ನಿನಗೆ ಮಹಿಮೆ ಅಪ್ಪ, ಮಹಿಮೆ ಅಪ್ಪ, ಮಹಿಮೆ ಅಪ್ಪ, ಮಹಿಮೆ ಅಪ್ಪ. ಯೇಸುವೇ ನಿನಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ತಂದೆಯಾದ ದೇವರೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ, ಸ್ತೋತ್ರ. ನನ್ನ ಮನವೇ ಕೊಂಡಾಡು, ಆಮೇಲೆ ಪೂರ್ಣ ಹೃದಯದಿಂದ ಯೆಹೋವನ ಉಪಕಾರವ ಎಂದಿಗೂ ನೀ ಮರೆಯದಿರಬಹುದಾಗಿರುವಂತ ಈ ಹಾಡನ್ನು ಹಾಡಿ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಹಾಲೆಲೂಯಾ. ಕ್ಷಮಿಸಿದನು, ರೋಗವನಿಗಿಸಿದನು, ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಯೆಹೋವನ ಉಪಕಾರವ ಎಂದಿಗೂ ಉಪಕಾರವ ಎಂದಿಗೂ ಮರೆಯದಿರು. ನನ್ನನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ನನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಪ್ರೀತಿ ಕೃಪೆಗಳೆಂಬ ಕಿರೀಟದ ಶೃಂಗರಿಸುವ, ಕೃಪೆಗಳೆಂಬ ಕಿರೀಟದ ಶೃಂಗರಿಸುವ, ಶ್ರೇಷ್ಠವಾದ ವರಗಳಿಂದ ನನ್ನಾಸೆ ಪೂರೈಸುವ, ಶ್ರೇಷ್ಠವಾದ ವರಗಳಿಂದ ನನ್ನಾಸೆ ಪೂರೈಸುವ. ಯೆಹೋವನ ಉಪಕಾರವ
ಉಪಕಾರವಾ ಎಂದಿಗೂ ಮರೆಯದಿರು. Hallelujah. ಯೆಹೋವನ ಉಪಕಾರವಾ ಎಂದಿಗೂ ಮರೆಯದಿರು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ Hallelujah. ಗುಡ್ಡಗಳು ಯೇಸುವೇ. ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. Hallelujah. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಹಸಿರುಗಾವಲಲ್ಲಿ ನನ್ನನ್ನು ತಾಗಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ಹಸಿರುಗಾವಲಲ್ಲಿ ನನ್ನನ್ನು ತಾಗಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು, ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು
ನಡೆಸುವನು ಶ್ರೇಷ್ಠ ವರಗಳಿಂದ ನನ್ನ ಆಸೆ ಪೂರೈಸುವ ಅತಿಗೆ ಬರುವಂತೆ ಯವನ ಬರಮಾಡುವ ಅತಿಗೆ ಬರುವಂತೆ ಯವನ ಬರಮಾಡುವ ಯವನ ಬರಮಾಡುವ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸೇತ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಮಗೆ ಆಶ್ರಯವಾಗಿರೋ ದೇವರು, ಆಮೇಲೆ ಸಂಕಟದಲ್ಲಿ ಸಿದ್ಧ ಸಹಾಯಕನಾಗಿರುವಂತ ದೇವರು. ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ಭಯವಿಲ್ಲ, ಈ ಭೂಮಿ ಆಳಿದರೂ ನನಗೇನು ಭಯವಿಲ್ಲ. ಯಾಕಂದ್ರೆ ಕರ್ತನು ನನ್ನ ಆಶ್ರಯ, ಕರ್ತನು ನನ್ನ ಆಶ್ರಯ, ಕರ್ತನು ನನ್ನ ಆಶ್ರಯ. ಆತನ ಕೃಪೆಯನ್ನು ತೋರಿ ಆ ಕೃಪೆಗಳಿಂದ ನನ್ನನ್ನು ತುಂಬಿಸಿ ಆಮೇಲೆ ನನ್ನನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯ, 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 ಹಾಲೆಲೂಯ. ನಾನೆಷ್ಟು ಬಲಹೀನನಾದರೂ ಆತನ ಕೃಪೆಯನ್ನು ನಮ್ಮನ್ನು ತುಂಬಿಸಿ ಹದ್ದಿಗೆ ಆಮೇಲೆ ಬರುವಂತೆ ಆ ಯೌವನವನ್ನು ಬರಮಾಡುವ ದೇವರು. ಓ ಶದರ ಮನ ಗದನ ದರ ಗದನ. ಓ ಜೀಸಸ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ, ಆಮೆನ್, ಹಾಲೆಲೂಯ. ಪ್ರಿಯದೇವರ ಮಕ್ಕಳ, ಆತ ನಮಗಾಗಿ ಯುದ್ಧ ಮಾಡುವ ದೇವರು. ಅನೇಕ ವಿಷಯಗಳಲ್ಲಿ ಆಮೇಲೆ ನಾವು ಯುದ್ಧ ಮಾಡುವಾಗ ಒಂದು ಕಾರ್ಯವನ್ನು ಕರ್ತನು ತಿಳಿಸ್ತಿದ್ದಾನೆ. ನಾನು ನಿಮಗಾಗಿ ನಾನು ನಿಲ್ತೇನೆ, ಯಾರು ನಿಲ್ಲಬೇಕಾದ ಅವಶ್ಯಕತೆ ಇಲ್ಲ. ನಾನು ನಿಮಗಾಗಿ ಯುದ್ಧ ಮಾಡ್ತೇನೆ, ಆಮೇಲೆ ನೀವು ಯುದ್ಧ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸುಮ್ಮನೆ ನಿಂತು ಆಮೇಲೆ ಕರ್ತನು ಮಾಡುವ ಕಾರ್ಯವನ್ನು ಆಮೇಲೆ ನಾವು ನೋಡುವವರಾಗಿರಬೇಕಾಗಿದೆ. ಹಾಲೆಲೂಯ. ನಾವು ಈ ರೀತಿಯಾಗಿ ಹಾಡಿ ಕರ್ತನಾಮನ ಮಹಿಮೆ ಪಡಿಸೋಣ. ನನಗಾಗಿ ಯುದ್ಧ ಮಾಡುವ ಕರ್ತನ ನನ್ನ ಪಕ್ಷ ಇರುವನು ಎಂಬುದಾಗಿರುವಂತಹ ಹಾಡನ್ನು ಹಾಡಿ ಆಮೇಲೆ ತಿರುಗಿ ಕರ್ತನಾಮನ ಮಹಿಮೆ ಪಡಿಸೋಣ. ಹಾಡು ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು
ಸಾಗುವನು. ಕೆಂಪು ಸಮುದ್ರವು ಎದುರಾದರೂ ಫರೋಹನ ಸೈನ್ಯವೇ ತಟ್ಟಿದರು, ಯೆರಿಕೋ ಗೋಡೆ ಅಡ್ಡ ನಿಂತರು. ನನ್ನ ಕರ್ತನ ಮುಂದೆ ಸಾಗುವನು. ತಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ತಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನನಗೆ ಸೋಲೇ ಇಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲೇ ಇಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರತಂತ್ರಗಳು ಫಲಿಸೋದಿಲ್ಲ. ಸೈತಾನನ ತಲೆಯನ್ನು ಚಚ್ಚಿದನು, ನಮ್ಮೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ನಾಮದಲ್ಲಿ. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರತಂತ್ರಗಳು ಫಲಿಸುವುದಿಲ್ಲ. ಸೈತಾನನ ತಲೆಯನ್ನು ಚಚ್ಚಿದನು, ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ ಜಯವು ಜಯ ನಮನೇ. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ ಜಯವು ಜಯ ನಮನೇ. ಸೋಲಿಲ್ಲ ನನಗೆ, ಯುದ್ಧವು ಕರ್ತನದೇ. ಹಲ್ಲೆಲೂಯಾ. ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ಸೋಲಿಲ್ಲ ನನಗೆ ಸೋಲೇ ಇಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಆಮೆನ್. ಸೈನ್ಯಗಳ ಕರ್ತನು ವೇಲನ್ ನನ್ನ ಜೊತೆ ಇರುವನು. ಅಪ್ಪ ಸೋಲಿಲ್ಲ ಕರ್ತನು, ಸೋಲಿಲ್ಲ ಇಲ್ಲ ನನಗೆ ಸೋಲೇ ಇಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲೇ ಇಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಯುದ್ಧವು ಕರ್ತನದೇ, ಯುದ್ಧವು ಕರ್ತನದೇ, ಯುದ್ಧವು ಕರ್ತನದೇ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ.
ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಮ್ಮೆಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಆಶವಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಆಶವಪ್ಪ. ಆರಾಧನೆ ಆರಾಧನೆ ಹಾಲೆಲೂಯ. ಓ ಆರಾಧನೆ ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಹಾಲೆಲೂಯ. ಕೃಪೆಯು ಶಾದರ ಬರಗತನೆ ಯಾದರ ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಹಾಡುವೆವು. ಕೃಪೆಯು ಹರಡುತ್ತಿದೆ, ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಕೃಪೆಯು ಹರಡುತ್ತಿದೆ, ಇದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಕೃಪೆಯು ಹರಡುತ್ತಿದೆ, ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಯೇಸುವಿನ ನಾಮದಲ್ಲಿ ಓ ಚಾಲಿಸುತ್ತಿರುವಂತ ಕರ್ತನೆ, ಓ ಓ ಶನರ ಮನ ಗದನದರ ರಾಧನೆ ಆರಾಧನೆ 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 ಆರಾಧನೆ. ಹಾಲೆಲೂಯ. ಆರಾಧನೆ 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 ಆರಾಧನೆ. ಹಾಲೆಲೂಯ. ಓ ಆರಾಧನೆ ಆರಾಧನೆ. ನಾವೆಲ್ಲ ಕರಗಳನ್ನು ತಟ್ಟುತ್ತಾ, ಬಲವಾಗಿ ಕರಗಳನ್ನು ತಟ್ಟುತ್ತಾ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ನದರಗ ದುಡರವ ಔಷಧರಗ ಕನೆರಿಯಾದರದರ. ಅಪ್ಪ, ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿ ನಡೆಸುವ ದೇವರು. ಹಾಲೆಲೂಯ. ನಿನ್ನ ಮಹಿಮೆಗಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ ನಮ್ಮ ಜೀವಿತಗಳಲ್ಲಿ. ಆಮೆನ್. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಶಾದರ ಬಮ ಮನಗದರ ಸಂದರೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಜೀಸಸ್ ಹಾಲೆಲೂಯ. ರಾಮ ಮನ ಜರಗದನ ಸದರೇರನ ಜದರಗತನೆ. ಓ ನಮ್ಮ ಕರಗಳನ್ನು ಮೇಲೆ ಆರಾಧನೆ ಆರಾಧನೆ
ಹಾಲೆಲೂಯಾ. ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ ನಿನ್ನ ಮಹಿಮೆ. ಓ ಕೃಪೆಯು ಹರಡುತ್ತಿದೆ ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. Hallelujah, hallelujah, hallelujah. Thank you, Lord Jesus. ನಾವೆಲ್ಲ ಕರಗಳನ್ನು ತಟ್ಟಿ ಇಲ್ಲಿ ತನಕ ಕರ್ತನನ್ನು ಆರಾಧಿಸುವಂತ ಆತನ ಮಾಡಿದ ಕೃಪೆಗಳನ್ನು ನೆನೆಸಿ Hallelujah, hallelujah, hallelujah. We praise you, Lord. We glorify Him, Lord Jesus. Hallelujah. ನಿನ್ನ ನಾಮವನ್ನೇ ನಾವು ಮಹಿಮೆ ಪಡಿಸುತ್ತೇವೆ, ನಿನ್ನ ನಾಮವನ್ನೇ ನಾವು ಘನಪಡಿಸುತ್ತೇವಪ್ಪ, ಕೊಂಡಾಡುತ್ತೇವೆ. ಎಲ್ಲದರಲ್ಲಿ ವಾಸ ಮಾಡುವ ದೇವರೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೆನ್. ಆರಾಧನೆ ಆಶೀರ್ವಾದಕ್ಕಾಗಿ ಸಮಯದಲ್ಲಿ ಕರ್ತನ ದಾಸಿ ಪ್ರಾರ್ಥನೆ. ಸ್ತೋತ್ರ ಅಪ್ಪ ಪರಿಶುದ್ಧನಾದ ದೇವರೇ, ಕರ್ತನೇ ಬೆಳಗಿನ ಜಾವದ ಈ ಆರಾಧನೆಯ ಮೂಲಕ ದೇವರೇ ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿರೋದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಕರ್ತನೇ ಸ್ವಾಮಿ, ಈ ದಿನವನ್ನು ನೀನು ಆಳ್ವಿಕೆ ಮಾಡಿ ಬರುವಂಥ ಜನರ ಸಂಗಡ ನೀನು ಮಾತನಾಡಿ ಬೇಕಾದಂಥ ಬಿಡುಗಡೆಯನ್ನು ದೇವರೇ ನಿನ್ನ ಸಮಾಧಾನವನ್ನು ಕೊಟ್ಟು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ದೇವರೇ ಮೊದಲಿಂದ ಕಡೆಯವರೆಗೂ ನಿನ್ನ ಕೃಪೆ ನಿನ್ನ ಸಾನ್ನಿಧ್ಯ ದೇವರೇ ನಿನ್ನ ಕರ ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ. ಏಸಪ್ಪ ಕರ್ತನೆ ಮುಂದಿನ ಎಲ್ಲ ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನಪ್ಪ. ದೇವರೇ ಕೀರ್ತನೆ ಭಾಗಗಳನ್ನು ವಾಕ್ಯ ಸಂದೇಶವನ್ನು ನಿಂತಾನೆ ಆಶೀರ್ವದಿಸು, ನಿನ್ನ ಬಿಡುಗಡೆಯಿಂದ ನಡೆಸ್ರಿ ಅಪ್ಪ. ನೀನು ಮಾತನಾಡಿ ಕರ್ತನೆ ನಮ್ಮ ಜೀವಿತದ ಹೆಜ್ಜೆ ಜಾಡನ್ನು ಬಲಪಡಿಸು ಕರ್ತನೆ. ದೇವರೇ ನಿನ್ನ ಮಾರ್ಗದಲ್ಲಿ ದೇವರೇ ಅಪ್ಪ ಎಡಕ್ಕಾದರೂ ಬಲಕ್ಕಾದರೂ ತಿರುಗದ ಹಾಗೆ ನಿನ್ನ ಮಾರ್ಗದಲ್ಲೇ ಮುಂದೆ ಸಾಗಲಿಕ್ಕೆ ಬೇಕಾದಂಥ ನಿನ್ನ ಕೃಪೆಯನ್ನು ದೇವರೇ ದಯಪಾಲಿಸಿ ನಮ್ಮನ್ನು ನೀನು ಮುನ್ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ದೇವರೇ ಬೆಳಗಿನ ಜಾವದ ಮೊದಲ ಕರ್ತನೆ ಆರಾಧನೆಯನ್ನ ಅಪ್ಪ ಮೊದಲ ಸರ್ವಿಸನ್ನ ನೀನು ತಾನೇ ಆಶೀರ್ವದಿಸು ಕರ್ತನೆ. ದೇವರೇ ಈ ಆರಾಧನೆಗೆ ಬೇಕಾದಂಥ ಆತ್ಮಗಳನ್ನು ನೀನು ಸಂಧಿಸು, ನಿನ್ನ ಸಮ್ಮುಖದಲ್ಲಿ ಕರೆತ ನಿನ್ನ ಬಿಡುಗಡೆನ ಅವರ ಅನುಭವಿಸಲಿ. ನಿನ್ನ ನಾಮವನ್ನು ಕರ್ತನೆ ದೇವರೇ ಇಡೀ ಕರ್ತನೆ ಸ್ವಾಮಿ ಪ್ರಪಂಚಕ್ಕೂ ದೇವರೇ ಕರ್ತನೆ ಎಲ್ಲ ದೇವರೇ ಅಪ್ಪ ದೇವರ ಕಡೆಯವರೆಗೂ ನಿನ್ನ ನಾಮದ ಮಹಿಮೆಗಾಗಿ ಅವರು ಜೀವಿಸುವ ಹಾಗೆ ಕರ್ತನೆ ನೀನು ಒಬ್ಬೊಬ್ಬರನ್ನು ಸಂಧಿಸಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ, ಒಪ್ಪಿಸಿಕೊಡುತ್ತೇನೆ ಕರ್ತನೆ. ಪ್ರಿಯದಾಸರನ್ನ ನಿನ್ನ ಹಸ್ತದಲ್ಲಿ ಸಮರ್ಪಿಸುತ್ತಾ ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೇನ್ ಆಮೇನ್. ನಾವು ಹಾಗೆ ನಿಂತಿರುವಾಗ ಕೀರ್ತನೆ 84ನೇ ಕೀರ್ತನೆಯನ್ನು ವಾಕ್ಯ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಕರ್ತನದಾಸ್ ಮುಂದೆ ಬಂದು ಕೀರ್ತನೆ 84 ಅದನ್ನು ವಾಕ್ಯ ಪ್ರತ್ಯುತ್ತರವಾಗಿ. ಸೇನಾಧೀಶ್ವರನಾದ
ಯೆಹೋವನೇ, ಯೆಹೋವನೇ, ನಿನ್ನ ನಿವಾಸಗಳು ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಎಷ್ಟು ರಮ್ಯವಾಗಿವೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನು ಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು. ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ಶಿಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಮೊರೆಯನ್ನು ಕೇಳು. ಯಾಕೋಬ್ಯರ ದೇವರೇ, ಕಿವಿಗೊಡು ಅನ್ನುತ್ತಾರೆ. ದೇವರೇ, ನಮಗೆ ಗುರಾಣಿಯಾಗಿರುವವನನ್ನು ನೋಡು. ನಿನ್ನ ಅಭಿಷಕ್ತನ ಮುಖವನ್ನು ಕಟಾಕ್ಷಿಸು. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ಯೆಹೋವ ದೇವರು ಸೂರ್ಯನು ಗುರಾಣಿಯು ಆಗಿದ್ದಾನಲ್ಲ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನೋ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸವಿಡುವ ಮನುಷ್ಯರು ಧನ್ಯರು. ಆಮೆನ್. ಈ ಕೀರ್ತನೆಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಹಾಲೆಲೂಯ. ಆಮೇನ್. ಕರ್ತನ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆಮೇಲೆ ತಿರುಗಿ 3 ತಿಂಗಳ ನಂತರ ನಾವು 2 ಆರಾಧನೆಯಾಗಿ ತಿರುಗಿ ಪ್ರಾರಂಭಿಸುವಂಥ ದೇವರು ಮಾಡಿದ ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಕಳೆದ ಅನೇಕ ಸಮಯಗಳಿಂದ ಕರ್ತನ ಅದ್ಭುತವಾಗಿ 2 ಆರಾಧನೆಗಳನ್ನು ಮಹಿಮೆಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಪ್ರಾರ್ಥನೆ ಮಾಡೋಣ. ದೇವರು 2 ಆರಾಧನೆಗಳಿಗೆ ಆತ್ಮ ಸಂಖ್ಯೆಯಲ್ಲಿ ದೇವರು ಆತ್ಮಗಳನ್ನು ತುಂಬಿಸಿ ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಜನರಿಗೆ ಅನೇಕ ಸಂದರ್ಭಗಳಲ್ಲಿ ಅನೇಕ ತಡೆಗಳು ಆರಾಧನೆಗೆ ಇರುವಾಗ ಕರ್ತನು ತಾನೇ ಅನುಕೂಲ ಮಾಡಿಕೊಟ್ಟಿರುವಂಥ ಒಂದು ಅನುಭವ. ಹಲ್ಲೆಲೂಯ. ಅದರಿಂದ ನಾವು ಪ್ರಾರ್ಥನೆ ಮಾಡೋಣ. ಈ ಪಟ್ಟಣದಲ್ಲಿ, ಈ ಏರಿಯಾಗಳಲ್ಲಿ ಆಗಿರುವಂಥ ಸುತ್ತಮುತ್ತಲಿನ ಜನರು ದೇವರ ಕಡೆಗೆ ತಿರುಗಲಿ, ದೇವರ ಬಿಡುಗಡೆಯನ್ನು ಅನುಭವಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ನೋಡಿ,
ಮುಂಜಾನೆ ವೇಳೆಯ ಒಂದು ಅನುಭವ ಇದೆಯಲ್ಲ, ತುಂಬ ಸುಂದರವಾಗಿರುವಂಥ ಅನುಭವ. ಹಲ್ಲೆಲೂಯಾ. ಸೊ ನಾವು ಮುಂಜಾನೆಯಲ್ಲಿ ಕರ್ತನ ಸಮ್ಮುಖಕ್ಕೆ ಆರಾಧನೆಗಾಗಿ ಬರುವಾಗ ಆಮೇಲೆ ಅದರ ಸಂತೋಷ, ಅದರ ಆನಂದವೇ ಬೇರೆ. ಹಲ್ಲೆಲೂಯಾ. ಯಾಕಂದರೆ ಮೊದಲಾಗಿ ಎಲ್ಲ ಕಾರ್ಯ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲಾಗಿ ನಾವು ಕರ್ತನಿಗೆ ಆಮೇಲೆ ಒಂದು ಕಾರ್ಯ ಕೊಡುವಾಗ, ಆ ಸಮಯವನ್ನು ಕೊಡುವಾಗ ಅದು ತುಂಬ ಸಂತೋಷಕರವಾಗಿರುವಂಥದ್ದು. ಹಲ್ಲೆಲೂಯಾ. ಯಾಕಂತ ಹೇಳಿದರೆ ನಮ್ಮ ದೇವರು ನಮಗೆ ಮೊದಲು. ಹಲ್ಲೆಲೂಯಾ. ನಂತರ ಎಲ್ಲ ಕಾರ್ಯಗಳು. ಆಗ ಮುಂಚಾನೆ ವೇಳೆಯಲ್ಲಿ ಆರಾಧನೆಗೆ ಆಮೇಲೆ ಬಂದಂಥ ನಿಮ್ಮೆಲ್ಲರಿಗೂ ಒಂದು ಕಾರ್ಯ ಸತ್ಯವಾಗಿ ನಾನು ತಿಳಿಸ್ತೇನೆ, ಇದು ಒಂದು ಒಳ್ಳೆಯ ಒಂದು ಸಮಯವಾಗಿದೆ. ಹಲ್ಲೆಲೂಯಾ. ನೋಡಿ, ಇದರಿಂದಲೇ ನಾವು ಕೆಲವು ವಿಷಯಗಳನ್ನು ಕರ್ತನ ಸಮ್ಮುಖದಲ್ಲಿ ನಾವು ಧ್ಯಾನಿಸ್ಲಿಕ್ಕೆ ಹೋಗೋಣ. ಆಮೇಲೆ ಮತ್ತಾಯನ ಬರೆದ ಸುವಾರ್ತೆ ಅದರ 12ನೇ ಅಧ್ಯಾಯದ ಅದರ 34ನೇ ವಚನ ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 34ನೇ ವಚನ. ಸಾಕು. ನೋಡಿ, ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡೋದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹಲ್ಲೆಲೂಯಾ. ಇವತ್ತು ಒಂದು ವಿಷಯವನ್ನು ಕರ್ತನ ವಚನದಿಂದ ನಾವು ಕಲಿಬೇಕಾದದ್ದು ಏನಂತ ಹೇಳಿದರೆ, ಬಾಯಿಂದ ಹೊರಡುವ ವಿಷಯಕ್ಕಿಂತಲೂ ಹೃದಯದಲ್ಲಿರುವಂಥ ವಿಷಯನೇ ಇಂಪಾರ್ಟೆಂಟ್ ಆಗಿದೆ. ಹಲ್ಲೆಲೂಯಾ. ಯಾಕಂತ ಹೇಳಿದರೆ ಫಸ್ಟು ಕ್ರಿಯೇಟ್ ಆಗುವಂಥ ಒಂದು ಅನುಭವನೇ ಹೃದಯದಲ್ಲಿ. ಹಲ್ಲೆಲೂಯಾ. ಹೃದಯದಲ್ಲಿ ಆದಂಥ ಅನುಭವನೇ ನಮ್ಮ ಬಾಯಿಂದ ಹೊರಡುವಂಥದ್ದಂತೆ. ಹಲ್ಲೆಲೂಯಾ. ಯಾರು ಹೇಳಿದ್ದಿದು? ನಾನು ಹೇಳಿದ್ದಲ್ಲ, ಯೇಸು ಸ್ವಾಮಿ ಸ್ವತಃ ಹೇಳಿದಂಥ ವಚನವಾಗಿದೆ, ಆಲೋಚನೆಯಾಗಿದೆ. ಹಲ್ಲೆಲೂಯಾ. ಈ ಕಾರ್ಯವನ್ನು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದರೆ, ಯೇಸು ಸ್ವಾಮಿ ಆಮೇಲೆ 22ನೇ ವಚನವನ್ನು ಗಟ್ಟಿಯಾಗಿ ಓದಿಕೊಳ್ಳೋಣ. ದೆವ್ವ ಹಿಡಿದು ಕುರುಡನು ಮೂಕನು ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ ಕಣ್ಣು ಎರಡು ಬಂದವು. ಸಾಕು. ನೋಡಿ, ಇಲ್ಲಿ ದೇವರು ಪರಿಶುದ್ಧ ಆತ್ಮನ ಮೂಲಕವಾಗಿ ಆಮೇಲೆ ಆ ವ್ಯಕ್ತಿಗೆ ಸ್ವಸ್ಥತೆಯನ್ನು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆಗ ಈ ಸ್ವಸ್ಥತೆಯಲ್ಲಿ ಪ್ರಕಟವಾಗ್ತಾ ಇದೆ. ಈ ಸ್ವಸ್ಥತೆ ಪ್ರಕಟವಾದಾಗ ಆ ಅಸ್ವಸ್ಥನಾಗಿರುವಂಥ ವ್ಯಕ್ತಿ, ಆ ದೆವ್ವ ಪೀಡಿತನಾಗಿರುವಂಥ ವ್ಯಕ್ತಿ ಆಮೇಲೆ ಅವನು ಮೂಕನಾಗಿರ್ತಾನೆ, ಕುರುಡನಾಗಿರ್ತಾನೆ. ಯೇಸು ಸ್ವಾಮಿಯ ಶಕ್ತಿ ಆತನಲ್ಲಿ ಹೊರಟಾಗ ಆತನಿಗೇನು ಬಂತಂತೆ? ಕಣ್ಣು ಬಂತು, ಆಮೇಲೆ ಬಾಯಿನೂ ಬಂತಂತೆ. ಹಲ್ಲೆಲೂಯಾ. ಆಗ ಈ ಅನುಭವವನ್ನು ನೋಡಿದ ಆಮೇಲೆ ಯಾವ ಭಕ್ತರು ಅಂತ ಹೇಳ್ಬೋದು? ಅಂಧ ಭಕ್ತರು. ಹಲ್ಲೆಲೂಯಾ. ಭಕ್ತಿ ವೇಷವನ್ನು ಹಾಕಿದವರು, ಆಮೇಲೆ ನಂಬಿಕೆ ಇದೆ ಎಂಬುದಾಗಿ ತೋರಿಸಿಕೊಳ್ಳುವವರಷ್ಟೇ. ಆದರೆ ಇವರು ಏನು ಹೇಳ್ತಿದ್ದಾರೆ ಅಂತ ಹೇಳಿ ನೋಡಿದರೆ, ಆಮೇಲೆ ಅಲ್ಲಿ 26ನೇ ವಚನದಿಂದ ನಾವು 25ನೇ ವಚನದಿಂದ ನಾವು ಓದುವಾಗ ನೋಡಿ, 24ನೇ ವಚನ. ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ. ನೋಡಿ, ಇಲ್ಲಿ ಇರುವಂತ ಫರಿಸಾಯರು ಸದ್ದುಕಾಯರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಈ ಒಂದು ಅನುಭವದ ಸಹಾಯದಿಂದ, ಅಂದ್ರೆ ಬೆಲ್ಜೆಬೂಲನ ಸಹಾಯದಿಂದ ಈ ದೆವ್ವವನ್ನು ಬಿಡಿಸ್ತಾ ಇದ್ದಾರೆ ಎಂಬುದಾಗಿ ಆಲೋಚನೆ ಮಾಡಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಈ ವ್ಯಕ್ತಿ, ಈ ಅನುಭವ ಏನು? ಇದು ಸೈತಾನನದು. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಆ ವ್ಯಕ್ತಿಗೆ ಹೇಳ್ತಿದ್ದಾರೆ, ಸೈತಾನನು ತನಗೆ ಆಮೇಲೆ ಎದುರಾಗಿ ಯುದ್ಧ ಮಾಡಿಕೊಳ್ತಾನ ಅಂತೇಳಿ. ನೋಡಿ, ಸೈತಾನನಿಗೆ ಯುದ್ಧ ಮಾಡಿಕೊಳ್ತಾನ ಅಂತ ಪ್ರಶ್ನೆ ಯೇಸು ಸ್ವಾಮಿ.
ಹಾಗಾದ್ರೆ ನಾನು ಒಂದು ವೇಳೆ ಅದರ ಬಲದಿಂದ ಮಾಡಿದ್ರೆ ಆ ದೆವ್ವ ಪೀಡಿತನಾಗಿರುವಂಥ ವ್ಯಕ್ತಿಯಲ್ಲಿ ಆಳ್ತಿರುವಂಥ ಶಕ್ತಿ ಯಾವುದು? ಬೆಲ್ಜೆಬೂಲನ ಶಕ್ತಿ, ಸೈತಾನನ ಶಕ್ತಿ. ಹಲ್ಲೆಲೂಯಾ. ಇವತ್ತು ಈ ಸದ್ದುಕಾಯರು, ಫರಿಸಾಯರು ಆಗಿರುವಂಥ ಕೆಲವು ಅನುಭವಗಳಲ್ಲಿ ಏನು ತುಂಬಿಕೊಂಡಿದೆ? ಸೈತಾನನ ಶಕ್ತಿ ತುಂಬಿಕೊಂಡಿದ್ದರಿಂದ ಅವರು ಆ ಸೈತಾನನ ಆಲೋಚನೆಗಳನ್ನೇ ಮಾಡ್ತಾ ಇದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಅನೇಕರ ಜೀವಿತದಲ್ಲಿ ಹೀಗೆ ಆಗ್ತದೆ. ದೇವರು ಆ ಅದ್ಭುತವನ್ನು ಮಾಡಿರ್ತಾರೆ, ದೇವರು ಆ ಬಿಡುಗಡೆಯನ್ನು ಮಾಡಿರ್ತಾರೆ, ದೇವರಲ್ಲಿ ಕಾರ್ಯವನ್ನು ಮಾಡಿರ್ತಾರೆ. ಆದರೆ ಘನ ಮಹಿಮೆ ಎಲ್ಲಿಯೋ ಒಂದು ಕಡೆ ಬೇರೆ ಸ್ಥಳಕ್ಕೆ ಅದು ಹೋಗ್ತಾ ಇರ್ತದೆ. ಹಲ್ಲೆಲೂಯಾ. ಆಗ ಇಲ್ಲಿ ಯೇಸು ಸ್ವಾಮಿ ಹೇಳ್ತಿರುವಂಥದ್ದು, ಆಮೇಲೆ ನಿಮ್ಮ ಹೃದಯದಲ್ಲಿ ತುಂಬಿರುವುದು ಏನಾಗಿದೆ? ಬಾಯಿಂದ ಹೊರಡ್ತಾ ಇದೆ. ಯಾವುದು ಹೊರಡ್ತಾ ಇದೆ? ಹೃದಯದಲ್ಲಿ ಏನಿದೆ? ಕೆಟ್ಟದ್ದು. ಕೆಟ್ಟದ್ದು ಏನಾಗ್ತಿದೆ? ಬಾಯಿಂದ ಹೊರಡ್ತಾ ಇದೆ. ಹಲ್ಲೆಲೂಯಾ. ಒಬ್ಬ ದೇವರ ಮಗನು, ಒಂದು ದೇವರ ಮಗಳು ತಿಳಿದುಕೊಳ್ಳಬೇಕಾದದ್ದು, ನಿಮ್ಮ ಹೃದಯ ಗಾರ್ಬೇಜ್ ಅಲ್ಲ. ನಿಮ್ಮ ಹೃದಯ ಆಮೇಲೆ ಏನಲ್ಲ? ಕಸದ ತೊಟ್ಟಿ ಅಲ್ಲ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಆಮೇಲೆ ನಾನು ಈ ಲೋಕದ ಎಲ್ಲ ಅನುಭವಗಳನ್ನು ಏನಂತ ನೆನೆಸಿದ್ದೇನಂತೆ? ಕಸವೆಂದು ನೆನೆಸಿದ್ದೇನಂತೆ. ಹಲ್ಲೆಲೂಯಾ. ಈ ಲೋಕದ ಎಲ್ಲ ಕಾರ್ಯಗಳೇನಾಗಿದೆ? ಕಸವಾಗಿದೆ. ಹಾಗಾದ್ರೆ ಈ ಕಸವಾಗಿರುವಂಥ ಅನುಭವವನ್ನು ನಾವು ಎಲ್ಲಿ ತೆಗೆದುಕೊಳ್ಬಾರದು? ನಮ್ಮ ಹೃದಯದಲ್ಲಿ ತೆಗೆದುಕೊಳ್ಳಬಾರದು. ಯಾವುದನ್ನು ತೆಗೆದುಕೊಳ್ಬೇಕು? ಆಮೇಲೆ ಬೆಲೆಯುಳ್ಳದ್ದು. ಬೆಲೆಯುಳ್ಳದ್ದು ಯಾವುದು? ಕ್ರಿಸ್ತನಿಂದ ಬರುವಂಥದ್ದು. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ಇಲ್ಲಿ ಮಾಡಿದ ಅದ್ಭುತ ಇದೆಯಲ್ಲ, ಇದು ಪರಿಶುದ್ಧ ಆತ್ಮನ ಬಲದಿಂದ ಆಗಿದೆ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನ ಬಲದಿಂದ ಹೊರಡುವ ಎಲ್ಲ ಅನುಭವಗಳು ಒಳಿತನ್ನೇ ಮಾಡ್ತದೆ, ಒಳ್ಳೆಯದನ್ನೇ ಮಾಡುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಅಲ್ಲಿ ಆಮೇಲೆ ಅರಣ್ಯವಾದ್ರೂ, ಅಲ್ಲಿ ಬಲಹೀನವಾದ ಅನುಭವವಾದ್ರೂ, ಅಲ್ಲಿ ಅಶುದ್ಧವಾದ ಅನುಭವವಾದ್ರೂ, ಆಮೇಲೆ ಪರಿಶುದ್ಧಾತ್ಮನ ಅಲ್ಲಿ ಅನುಭವಗಳು ಚಲಿಸುವಾಗ ಅಲ್ಲಿ ಇಲ್ಲದೆ ಇರುವಂಥದ್ದು ಸೃಷ್ಟಿಗೊಳ್ತದೆ. ಹಲ್ಲೆಲೂಯಾ. ಇಲ್ಲದೆ ಇರುವಂಥ ಅನುಭವಗಳಲ್ಲಿ ಏನಾಗ್ತದೆ? ಉದ್ಭವವಾಗ್ತದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ನೋಡಿ, ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಮಾನುಷಿಕವಾಗಿ ಇಮ್ಯಾಜಿನೇಷನ್ ಮಾಡುವಂಥ ಅನುಭವನೇ ಬೇರೆ. ಹಲ್ಲೆಲೂಯಾ. ನಾವು ಮಾನುಷಿಕವಾಗಿ ಆಲೋಚಿಸುವಂಥ ವಿಧಗಳು, ಆಲೋಚನೆಗಳೇ ಬೇರೆ ಆಗಿದೆ. ಆದರೆ ಪರಿಶುದ್ಧ ಆತ್ಮನ ಸಾನ್ನಿಧ್ಯದೊಂದಿಗೆ ಹೋಗುವಾಗ ಪವಿತ್ರ ಆತ್ಮನಲ್ಲಿ ಉಪಯೋಗಿಸುವಂಥ ವಿಧಗಳೇ ಬೇರೆ ಆಗಿದೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ? ಆ ದೇವ ಪೀಡಿತನಾಗಿರುವಂಥ ವ್ಯಕ್ತಿಯನ್ನು ಸದ್ದುಕಾಯರು ನೋಡ್ತಾ ಇದ್ದಾರೆ, ಫರಿಸಾಯರು ನೋಡ್ತಾ ಇದ್ದಾರೆ. ಅವರಿಂದ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಅದು ಸೈತಾನದಾಗಿದ್ದರಿಂದ. ಹಾಗಾದ್ರೆ ಯಾರಿಗೆ ಬಿಡಿಸ್ಲಿಕ್ಕೆ ಆಗ್ತದೆ? ಯಾರಿಗೆ ಸೌಖ್ಯ ಪಡಿಸ್ಲಿಕ್ಕೆ ಆಗ್ತದೆ? ಯಾರಿಗೆ ಆ ಅನುಭವದಿಂದ ಹೊರತರಲಿಕ್ಕೆ ಆಗ್ತದೆ? ಪರಿಶುದ್ಧಾತ್ಮನಿಗೆ ಆಗ್ತದೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಆ ಪವಿತ್ರವಾಗಿರುವಂಥ ಅನುಭವ ನಮ್ಮ ಒಳಗೆ ಇಳಿದು ಬರುವಾಗ, ಆ ಪರಿಶುದ್ಧಾತ್ಮನ ಸಾನ್ನಿಧ್ಯ ನಮ್ಮ ಜೀವಿತದ ಒಳಗೆ ಇಳಿದು ಬರುವಾಗ ಏನಾಗ್ತದೆ ಗೊತ್ತುಂಟ? ನಮ್ಮ ಒಳಗೆ ಆಮೇಲೆ ನಿಂತಿರುವಂಥ ಸೈತಾನನ ಕಟ್ಟುಗಳು, ಬಂಧನಗಳೆಲ್ಲ ಮುರಿದು ಬೀಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಪರಿಶುದ್ಧ ಆತ್ಮನಿಗೆ ಸೈತಾನನ ಕಟ್ಟುಗಳನ್ನು ಮುರಿಲಿಕ್ಕೆ ಆಮೇಲೆ ಪರಿಶುದ್ಧಾತ್ಮನು ಆಮೇಲೆ ಶಕ್ತನಾಗಿದ್ದಾನೆ. ಆಮೇಲೆ ನಮ್ಮ ಒಳಗಿರುವಂಥ ಬಂಧನಗಳನ್ನು ಮುರಿಲಿಕ್ಕೆ ಆಮೇಲೆ ಪರಿಶುದ್ಧಾತ್ಮನು ಆತನು ಸರ್ವ ಶಕ್ತಿ ಉಳ್ಳವನಾಗಿದ್ದಾನೆ. ನಮ್ಮ ಒಳಗಿರುವಂಥ ಅಂಧಕಾರವನ್ನು, ಕತ್ತಲೆಯ ಶಕ್ತಿಗಳನ್ನು, ಶೂನ್ಯತೆಗಳನ್ನು ನೀಗಿಸಲಿಕ್ಕೆ ಪರಿಶುದ್ಧಾತ್ಮನು ಸರ್ವ ಶಕ್ತಿ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನೋಡಿ, ನೀವು ಅನೇಕ ಸಂದರ್ಭಗಳಲ್ಲಿ ನೀವು ಅನುಭವಿಸಿರ್ತೀರ. ಸೇವಕರನವರು ಯಾಕೆ ಬಂದು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡೋದಂತ ಹೇಳಿದರೆ, ಆ ಪರಿಶುದ್ಧಾತ್ಮನ ಅಭಿಷೇಕದ ಬಲದಿಂದ ಅವರು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ಆ ಅಭಿಷೇಕದ ಬಲ ನಿಮ್ಮ ಜೀವಿತದ ಒಳಗೆ ರಿಲೀಸ್ ಆಗ್ತದೆ. ನಿಮ್ಮ ಒಳಗೆ ಅಂಧಕಾರದ ಅನುಭವಗಳು ತುಂಬಿದ್ರೆ ಆ ಪರಿಶುದ್ಧಾತ್ಮನ ಸಾನ್ನಿಧ್ಯ ನಿಮ್ಮ ಒಳಗೆ ಬರುವಾಗ ಅಂಧಕಾರ ನಿಮ್ಮನ್ನು ಬಿಟ್ಟು ನೀಗಿ ಹೋಗ್ತದೆ. ಹಲ್ಲೆಲೂಯಾ. ಯಾಕೆ ಅಲ್ಲಿ ಬಿಡುಗಡೆಗಳು ನಡೀತದೆ? ಯಾಕೆ ಅಲ್ಲಿ ಸೌಖ್ಯಗಳು ನಡೀತದೆ? ಯಾಕೆ ಆಮೇಲೆ ದೇವ ಪೀಡಿತವಾಗಿರುವಂಥ ಅನುಭವ ನೀಗಿ ಹೋಗ್ತದೆ? ಹಲ್ಲೆಲೂಯಾ. ನಿನ್ನೆ ದಿನ ನಾವು ಡಿಸ್ಕಷನ್ ಮಾಡಿಕೊಂಡು ಆಮೇಲೆ ಬರುವಾಗ ಒಂದು ಕಾರ್ಯ ನಾನು ಹೇಳ್ತಿದ್ದೆ, ನಮ್ಮ ಸಭೆಯಲ್ಲಿ ದೆವ್ವ ಇಲ್ಲ. ಪ್ರೈಸ್ ದಿ ಲಾರ್ಡ್. ಏನಿಲ್ಲ? ಇಲ್ಲ. ಇದ್ದಿದ್ರೆ ರಿವೀಲ್ ಆಗೋದು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಇದ್ದಿದ್ರೆ ರಿವೀಲ್ ಆಗೋದು. ನೋಡಿ, ಅನೇಕ ವರ್ಷಗಳಿಂದ ಅನೇಕರು ಬೇರೆ ಕಾರ್ಯಗಳನ್ನು, ಸೈತಾನನ ಕೃತ್ಯಗಳಿದೆ, ಆದರೆ
ಈ ಸೈತಾನನಿಂದ ಬಂಧಿಸಲ್ಪಟ್ಟಂಥ ಅನುಭವ ಇರುವಂಥ ವ್ಯಕ್ತಿಗಳು ಇಲ್ಲಿ ಇಲ್ಲ. ಇದ್ರೆ ಹೊರ ಬರ್ತದೆ. ಹಲ್ಲೆಲೂಯಾ. ಅದರಿಂದ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಆಮೆನ್. ಹಲ್ಲೆಲೂಯಾ. ಆದರೆ ಯಾವುದಾದ್ರೂ ವ್ಯಕ್ತಿ ಆ ಬಂಧನದೊಂದಿಗೆ ಈ ಸಭೆಗೆ ಬರುವುದಾದರೆ ಖಂಡಿತವಾಗಲು ಅದು ಹೊರ ಬರ್ತದೆ. ಇಲ್ಲಿ ಈ ಆಮೇಲೆ ಬೆಳಕಿನ ಅನುಭವದಲ್ಲಿ ಅಂಧಕಾರಕ್ಕೆ ನಿಲ್ಲಕ್ಕೆ ಸಾಧ್ಯವಾಗಲ್ಲ. ನನಗೆ ಇವತ್ತಿಗೂ ನೆನಪಿದೆ, ನಮ್ಮ ಪ್ರಾರಂಭದ ಸೇವೆ ದಿನಗಳಲ್ಲಿ ಒಬ್ಬರನ್ನು ಹೊತ್ಕೊಂಡು ಬಂದರು. ಇಲ್ಲಿ ಹೊತ್ಕೊಂಡು ಬಂದರು, 4-5 ಜನರಿಂದ ಹೊತ್ಕೊಂಡು ಬಂದು ಅವರು ಬೆನ್ನು ಅವರಿಗೆ ಬೆನ್ನು ಹಿಡ್ಕೊಂಡ್ರೆ ನಡಿಲಿಕ್ಕೆ ಆಗಲ್ಲ. ಸೊ ಅವರನ್ನು ಮಲಗಿಸಿದ್ರು. ಇಲ್ಲಿ ನಾವು ಆರಾಧನೆ ಮುಗಿಸಿದ ಸಮಯ ಆಗ ಕರ್ತನ ಆತ್ಮನಿಂದ ನಾವು ಪ್ರಾರ್ಥಿಸಿ ಕರ್ತನನ್ನು ಆರಾಧಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ವ್ಯಕ್ತಿಯ ಒಳಗಿದ್ದಂಥ ಸ್ಪಿರಿಟ್ ಹೊರಗೆ ಬರಲಿಕ್ಕೆ ಚಾಲು ಮಾಡ್ತು, ಒದ್ದಾಡಲಿಕ್ಕೆ ಚಾಲು ಮಾಡ್ತು. ಬೆನ್ನು ನೋವಿನಿಂದ ಬಂದಂಥ ವ್ಯಕ್ತಿ ಒದ್ದಾಡಲಿಕ್ಕೆ ಚಾಲು ಮಾಡ್ತು. ಆಮೇಲೆ ನಂತರವಾಗಿ ತಲೆ ಮೇಲೆ ಕೈ ಇಟ್ಟು ಆ ಅನುಭವವನ್ನು, ಆ ಸ್ಪಿರಿಟನ್ನು ಗಾದರಿಸಿ ನೀನು ಬಿಟ್ಟು ಹೋಗೆಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಎದ್ದು ನಿಂತ. ತನ್ನಿಂದ ಆ ಸ್ಪಿರಿಟ್ ಇದೆಯಲ್ಲ ಎಲ್ಲಿ ಹಿಡ್ಕೊಂಡಿತ್ತು ನೋಡಿ, ಸೈತಾನನ ಹಿಡಿತಾನೆ ಎಲ್ಲಿಯಾದರೂ, ಆದರೆ ಹಿಡಿಲಿಕ್ಕೆ ನಾವು ಬಿಡಬಾರ್ದು. ಹಲ್ಲೆಲೂಯಾ. ಆಗ ಆ ವ್ಯಕ್ತಿ ಇಂದ ಆ ಸೈತಾನನು ನೋಡಿ, ಆ ಟೈಮ್ಗಳಲ್ಲಿ ನಾವು ವಿಡಿಯೋ ಏನು ತೆಗೆದಿಲ್ಲ, ಅನೇಕ ಕಾರ್ಯಗಳು ನಡೆದಿದೆ, ನಾವು ಯಾವುದು ವಿಡಿಯೋಗಳು ತೆಗೆದಿಲ್ಲ. ಅದು ನಮ್ಮದು ಮಿಸ್ಟೇಕು, ತೆಗಿಬೇಕಿತ್ತು, ತೆಗೆದಿಲ್ಲ. ಬಟ್ ತೆಗೆದಿದ್ರೆ ನಮಗೆ ಗುರುತಾಗಿರೋದು. ಈಗ ಅನೇಕ ಕಾರ್ಯಗಳನ್ನು ಸಭೆಯಲ್ಲಿ ದೇವರು ಮಾಡಿದ್ದಾರೆ. ಹಲ್ಲೆಲೂಯಾ. ಆಗ ಆ ವ್ಯಕ್ತಿ ಎದ್ದು ನಿಂತು ಆಮೇಲೆ ಕರ್ತನಿಗೆ ಮಹಿಮೆ ಸಲ್ಲಿಸಿ ತದನಂತರ ನಾವು ಕೇಳಿದ್ವಿ, ಅವನು ಆರಾಮಾಗಿ ಊರಿಗೆ ಹೋದ್ರಂತೆ. ಆಮೇಲೆ ಪ್ರಯಾಣ ಮಾಡಿ ಮನೆಗೆ ಹೋಗಿ ಒಳ್ಳೆ ಊಟ ಮಾಡಿ ಅದೇ ದಿನ ಅವರು ಊರಿಗೆ ಹೋದ್ರಂತೆ. ಅಂದರೆ ಸೌಖ್ಯ ಹೊಂದಿ ಅವರು ಹೋದರು. ಅವ್ರ ಒಳಗಿದ್ದಂಥ ಸ್ಪಿರಿಟ್ಟು ಎಲ್ಲಿ ಹಿಡ್ಕೊಂಡಿತ್ತು? ಬೆನ್ನನ್ನು ಹಿಡ್ಕೊಂಡಿತ್ತು. ಆಗ ಪರಿಶುದ್ಧಾತ್ಮನ ಬಲ ಇಲ್ಲಿ ಆವರಿಸುವಾಗ, ಕರ್ತನ ಸಾನ್ನಿಧ್ಯ ಇಲ್ಲಿ ಆವರಿಸುವಾಗ ಸೈತಾನನ ಕೃತ್ಯಗಳಿಗೆ ಇಲ್ಲಿ ಮಾತ್ರವಲ್ಲ, ಈ ಪರಿಶುದ್ಧಾತ್ಮನ ಸಾನ್ನಿಧ್ಯ ತುಂಬಿದ ಅನುಭವದಿಂದ ನಾವು ಎಲ್ಲಿ ಕಾಲಿಡ್ತೇವಲ್ಲ ಆ ಸ್ಥಳಗಳಲ್ಲಿ ಸೈತಾನನ ಕೃತ್ಯಗಳಿಗೆ ನಿಲ್ಲಕ್ಕೆ ಸಾಧ್ಯವಾಗಲ್ಲ. ಹಲ್ಲೆಲೂಯಾ. ನಮ್ಮ ಕೆಲವು ಸ್ವಭಾವಗಳು, ಕೆಲವು ಕ್ಯಾರೆಕ್ಟರ್ಗಳು, ಕೆಲವು ನಡೆನುಡಿಗಳು, ಕೆಲವು ವಿಚಾರಗಳು ಬದಲಾವಣೆಗೊಳ್ಳೋದು ಹೇಗೆ ಗೊತ್ತುಂಟ? ಸ್ಪಿರಿಟ್ ಅಟ್ಯಾಕ್ ಆಗುವಾಗ, ಸೈತಾನನ ಕೃತ್ಯಗಳು ನಮ್ಮ ಒಳಗೆ ಬರುವಾಗ ಬದಲಾವಣೆಗಳನ್ನು ಕಾಣ್ತೇವೆ. ಆದರೆ ಆ ಪರಿಶುದ್ಧಾತ್ಮನ ಬಲ ನಮ್ಮ ಜೀವಿತದಲ್ಲಿ ಇಳಿದು ಬರುವಾಗ ಆ ಅಂಧಕಾರಕ್ಕೆ ನಿಲ್ಲಕ್ಕೆ ಸಾಧ್ಯವಾಗಲ್ಲ. ಇಲ್ಲಿ ಈ ದೆವ್ವ ಪೀಡಿತನಾಗಿರುವಂಥ ವ್ಯಕ್ತಿ, ಮೂಕನಾಗಿರುವಂಥ ವ್ಯಕ್ತಿ, ಕುರುಡನಾಗಿರುವಂಥ ವ್ಯಕ್ತಿ ಯೇಸು ಸ್ವಾಮಿಯ ಆ ಸ್ಪರ್ಶನವನ್ನು ಅನುಭವಿಸಿದಾಗ, ಯೇಸು ಸ್ವಾಮಿಯ ಸಾನ್ನಿಧ್ಯವನ್ನು ಅನುಭವಿಸಿದಾಗ ಏನು ನಡೀತಂತ ಹೇಳಿದರೆ, ಅವನ ಜೀವಿತದಲ್ಲಿ ಏನು ಅವನಿಗೆ ತಡೆಯಾಗಿತ್ತು, ಏನು ಅವನಿಗೆ ಕುರುಡಾಗಿತ್ತು, ಏನು ಅವನಿಗೆ ಮೂಕವಾಗಿತ್ತು, ಅದರ ಅನುಭವಗಳು ತೊರೆಯಲ್ಪಡ್ತು. ಹಲ್ಲೆಲೂಯಾ. ಅದಕ್ಕೆ ಎಲ್ಲ ಶರೀರದಲ್ಲಿರುವಂಥ ಎಲ್ಲ ರೋಗಗಳದು ರೋಗ ಅಲ್ಲ, ಅದೊಂದು ಸ್ಪಿರಿಟ್. ಹಲ್ಲೆಲೂಯಾ. ಎಲ್ಲ ನಾನು ಹೇಳಲ್ಲ, ಕೆಲವು ರೋಗಗಳಷ್ಟೇ. ಆದರೆ ಎಲ್ಲವೂ ರೋಗಗಳಲ್ಲ, ಎಲ್ಲ ಕಾರ್ಯಗಳು ಏನಲ್ಲ, ಅದು ನ್ಯಾಚುರಲ್ ಆಗಿರುವಂಥದ್ದಲ್ಲ, ನಾರ್ಮಲ್ ಆಗಿರುವಂಥದ್ದಲ್ಲ. ಅದು ಕೆಲವು ಸ್ಪಿರಿಟ್ಗಳಿಗೆ, ದುರಾತ್ಮನ ಕಾರ್ಯಗಳು ರೂಲ್ ಮಾಡುವಂಥದ್ದಾಗಿದೆ. ಅದಕ್ಕೆ ಏನು ನಡೀಬೇಕಲ್ಲಿ? ಅಲ್ಲಿ ಪರಿಶುದ್ಧಾತ್ಮನ ಸಾನ್ನಿಧ್ಯ ಇಳಿದು ಬರಬೇಕಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಂತೇಳಿ ನಾವು ಪರಿಶುದ್ಧಾತ್ಮನ ಬಲವಿಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡ್ತೇವೆ, ಇಬ್ಬರು ದೆವ್ವ ಬಿಡಿಸ್ಲಿಕ್ಕೆ ಒಳಗೆ ಹೋಗ್ತಾರೆ. ಹೊರಗೆ ಬಂದದ್ದು ಹೇಗೆ? ಬೆತ್ತಲೆಯಾಗಿ. ದೆವ್ವ ಅವರನ್ನು ಏನು ಮಾಡ್ತಂತೆ? ಓಡಿಸ್ತಂತೆ. ನನಗೆ ಪೌಲನ ಗೊತ್ತಿದೆ, ನನಗೆ ಪೇತ್ರನ ಗೊತ್ತಿದೆ, ನೀನು ಯಾರು ಅಂತೇಳಿ, ನೀವು ಯಾರಂತ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಹೆಸರಿನ ಗುರುತು ನಡೆಯುವಂಥದ್ದು ಪರಿಶುದ್ಧ ಆತ್ಮನಲ್ಲಿ. ಹಲ್ಲೆಲೂಯಾ. ನಮ್ಮ ಹೆಸರಿನ ಗುರುತು ಎಲ್ಲಿ ನಡೀತದೆ? ಪರಿಶುದ್ಧ ಆತ್ಮನಲ್ಲಿ ನಡೀತದೆ. ಅದಕ್ಕೆ ಆ ವ್ಯಕ್ತಿಗಳನ್ನು ಸುಂದರವಾಗಿದೆ ಪ್ರಿಯ ದೇವರ ಮಕ್ಕಳೇ. ಆ ದೆವ್ವ ಕೇಳ್ತಿದೆ, ಆ ಭೂತ ಕೇಳ್ತಿದೆ, ಆ ಸ್ಪಿರಿಟ್ ಕೇಳ್ತಿದೆ, ನನಗೆ ಇವರೆಲ್ಲ ಗೊತ್ತಿದೆ, ನೀವು ಯಾರು? ಆಗ ಅಭಿಷೇಕದ ಬಲವಿಲ್ಲದೆ, ಪರಿಶುದ್ಧಾತ್ಮನ ಸಾನ್ನಿಧ್ಯವಿಲ್ಲದೆ ದೈವಿಕವಾದ ಬಿಡುಗಡೆಗಳು ಸಂಭವಿಸಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಮೂಲಕವಾಗಿ ಪರಿಶುದ್ಧಾತ್ಮನ, ಹಾಗಾದರೆ ದೇವರ ವಚನ ಹೇಳ್ತದೆ ನಿಮ್ಮ ಹೃದಯದಲ್ಲಿ. ಹಾಗಾದರೆ ಈ ಹೃದಯವನ್ನು ನಾವು ತುಂಬ ಜಾಗೃತೆಯಿಂದ ಇಟ್ಕೊಳ್ಬೇಕಾಗಿದೆ. ನಾನು ಹೇಳಿದಲ್ಲ, ಈ ನಮ್ಮ ಹೃದಯ
ಡಸ್ಟ್ಬಿನ್ ಅಲ್ಲ, ನಮ್ಮ ಹೃದಯ ಕಸದ ತೊಟ್ಟಿ ಅಲ್ಲ. ಅದಕ್ಕೆ ಎಲ್ಲ ಅನುಭವಗಳನ್ನು ನಾವು ಕೇಳಬಾರದು. ಹಲ್ಲೆಲೂಯಾ. ನಾವು ಎಲ್ಲ ವಿಚಾರಗಳನ್ನು ನಮ್ಮ ಕಿವಿಯಲ್ಲಿ ಕೇಳಿ ನಮ್ಮ ಹೃದಯದಲ್ಲಿ ನಾವು ಹಾಕಿಕೊಳ್ಬಾರ್ದು. ಹಲ್ಲೆಲೂಯಾ. ಅದಕ್ಕೆ ಕೆಲವರು ಹೇಳ್ತಾರಲ್ಲ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟೆ, ಒಂದು ಮಾತದು. ಹಾಗೆ ಬಿಡ್ಲಿಕ್ಕಾಗ್ತದ? ಇಲ್ಲ. ಕೇಳಿದ ಮೇಲೆ ಕಷ್ಟನೇ. ಕೇಳಿದ ಮೇಲೆ ಅದು ನಮ್ಮ ಮನಸ್ಸೊಳಗೆ ಕಾರ್ಯ ಮಾಡ್ತಾ ಇರ್ತದೆ. ಹಾಗಾದ್ರೆ ಇದು ಮನಸ್ಸು ಒಳಗೆ ಬರದೆ ಹೃದಯದ ಒಳಗೆ ಬರದೆ ತಡೆಯುವಂತ ಒಂದು ಅನುಭವ ಇದ್ರೆ ಅದು ಪರಿಶುದ್ಧಾತ್ಮನು. ಪ್ರೈಸ್ ದಿ ಲಾರ್ಡ್. ನಮ್ಮ ಕಿವಿಗೆ ಕೇಳಿಸ್ತದೆ ಕೆಲವು ಟೈಮಲ್ಲಿ, ನಾವು ಕಣ್ಣಿನಿಂದ ಕೆಲವು ಅನುಭವಗಳನ್ನು ನೋಡ್ತೇವೆ, ಆದರೆ ಇದು ಮನಸ್ಸಿನ ಒಳಗೆ ಬಂದು ಕಾರ್ಯ ಮಾಡದಂತೆ ತಡೆಯುವಂಥದ್ದು ಪರಿಶುದ್ಧಾತ್ಮನಾಗಿದ್ದಾನೆ. ಹಾಗಾದ್ರೆ ಪರಿಶುದ್ಧಾತ್ಮನ ಬಲ, ಪರಿಶುದ್ಧಾತ್ಮನ ಶಕ್ತಿ, ಪರಿಶುದ್ಧಾತ್ಮನ ಸಾನ್ನಿಧ್ಯದಲ್ಲಿರುವಂಥ ಅನುಭವ ಒಬ್ಬ ದೇವರ ಮಗನಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಈ ಲೋಕದ ಯಾತ್ರೆಯಲ್ಲಿ ಪ್ರಯಾಣ ಮಾಡುವಾಗ ನೆಗೆಟಿವ್ ಆಗಿರುವಂಥ ಮಾತುಗಳೇ ನಾವು ಹೆಚ್ಚಾಗಿ ಕೇಳಿಸಿಕೊಳ್ಳುವುದು. ಯಾಕಂತ ಹೇಳಿದರೆ ಸೈತಾನನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಲ್ಲೆಲೂಯಾ. ಸೈತಾನನಲ್ಲಿ ನೆಗೆಟಿವ್ ಆಗಿರುವಂಥ ಆಲೋಚನೆಗಳಿದೆ. ಅವನು ಅದನ್ನು ಮನುಷ್ಯನಲ್ಲಿ ಬಿತ್ತಿ, ಮನುಷ್ಯನು ಆಮೇಲೆ ಇನ್ನೊಂದು ಮನುಷ್ಯನಲ್ಲಿ ಬಿತ್ತಿ, ಆಮೇಲೆ ಅವನ ಕೃತ್ಯಗಳನ್ನು ಅವನು ಏನು ಮಾಡ್ತಾನೆ, ಹರಡಿಸ್ತಾನೆ. ಹಲ್ಲೆಲೂಯಾ. ಇವತ್ತು ನಮಗೆ ನಿಜವಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾದ್ರೆ, ನಿಜವಾದ ಒಂದು ದೈವಿಕವಾಗಿರುವಂಥ ಜ್ಞಾನದಿಂದ ತುಂಬಿಸಲ್ಪಟ್ಟು ನಾವು ನಡೆಸಬೇಕಾದ್ರೆ ನಮಗೆ ಪರಿಶುದ್ಧಾತ್ಮನ ಬಲ ಬೇಕು. ಇವತ್ತು ಯೇಸು ಸ್ವಾಮಿ ಈ ಲೋಕದ ಯಾತ್ರೆಯಲ್ಲಿ ಪ್ರಯಾಣ ಮಾಡುವಾಗ ಯಾರಿದ್ರು ಯೇಸು ಸ್ವಾಮಿಯೊಂದಿಗೆ? ಪವಿತ್ರ ಆತ್ಮನಿದ್ರು. ಹಲ್ಲೆಲೂಯಾ. ನೋಡಿ, ಪವಿತ್ರ ಆತ್ಮನ ಇಲ್ಲದೆ ಯೇಸು ಸ್ವಾಮಿಗೆ ಈ ಕಾರ್ಯ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಹಲ್ಲೆಲೂಯಾ. ಯಾವ ಕಾರ್ಯ? ಈ ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು. ಹಲ್ಲೆಲೂಯಾ. ಈ ಯೇಸು ಸ್ವಾಮಿ, ಯೇಸು ಎಂಬುದಾಗಿರುವಂಥ ಹೆಸರು ರಕ್ಷಕನು. ಹಲ್ಲೆಲೂಯಾ. ಯೇಸು ಎಂಬುದಾಗಿರುವಂಥ ಹೆಸರೇನು? ರಕ್ಷಕನೇ. ಯೇಷುವ ಎಂಬುದಾಗಿ ಅದು ಕರೀತೇವೆ. ನಿಜವಾದ ಹೆಸರೇನು? ಯೇಷುವ. ಇದು ಟ್ರಾನ್ಸ್ಲೇಷನ್ ಆಗಿ ಯೇಸು ಎಂಬುದಾಗಿ ಬಂದಿರೋದು, ಜೀಸಸ್ ಎಂಬುದಾಗಿ ಬಂದಿರುವಂಥದ್ದು. ಆದರೆ ಆಮೇಲೆ ಈ ಲೋಕದಲ್ಲಿ ಮನುಷ್ಯ ಅವತಾರ ತಾಳಿ ಬಂದಂಥ ಒಂದು ಅನುಭವಕ್ಕೆ ಆಮೇಲೆ ಯೇಸು ಎಂಬುದಾಗಿ ಕರೆಯಲ್ಪಡುವಂಥದ್ದು. ಹಲ್ಲೆಲೂಯಾ. ಅದಕ್ಕೆ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಆಮೇಲೆ ಜೀಸಸ್ ಅಂದರೆ ಮನುಷ್ಯನಾಗಿ ಬಂದಂಥ ಅನುಭವ, ಕ್ರೈಸ್ಟ್ ಅಂದರೆ ಪರಲೋಕದಿಂದ ಬಂದಂಥ ಅನುಭವ. ಹಲ್ಲೆಲೂಯಾ. ಮಗನಾಗಿರುವಂಥ ಅನುಭವ, ದೇವರಾಗಿರುವಂಥ ಅನುಭವ. ಅದಕ್ಕೆ ಯೇಸು ಕ್ರಿಸ್ತನೆಂಬುದಾಗಿ ಕರೆಯಲ್ಪಡುವಂಥದ್ದು. ಹಲ್ಲೆಲೂಯಾ. ಹಾಗಾದರೆ ಇವತ್ತು ನಮ್ಮ ಜೀವಿತದಲ್ಲಿ ಆಮೇಲೆ ಈ ಪರಿಶುದ್ಧ ಆತ್ಮನ ಮೂಲಕವಾಗಿ ಆಮೇಲೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಾಗ್ತದೆ. ಅದಕ್ಕಾಗಿ ಇವತ್ತು ನಿಮ್ಮ ಸುತ್ತಮುತ್ತಲು ಅನುಭವದಲ್ಲಿ ಅಂಧಕಾರ ನಿಮ್ಮ ಹತ್ತಿರಕ್ಕೆ ಬರಬಾರ್ದ, ಆಮೇಲೆ ದುಷ್ಟನ ಕಾರ್ಯಗಳು ನಿಮ್ಮ ಹತ್ತಿರಕ್ಕೆ ಬರಬಾರ್ದ, ಸೈತಾನನ ಕೃತ್ಯಗಳು ನಿಮ್ಮ ಹತ್ತಿರಕ್ಕೆ ಬರಬಾರ್ದ. ಪರಿಶುದ್ಧಾತ್ಮನ ಬಲದಿಂದ ನೀವು ತುಂಬಿಸಲ್ಪಟ್ಟಿವಿರಿ. ಹಲ್ಲೆಲೂಯಾ. ಇವತ್ತೇ ಒಂದು ಎಕ್ಸಾಂಪಲ್, ಈಗ ನೋಡಿ, ಟವರ್ ಹತ್ತಿರ ಹಕ್ಕಿಗಳಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಹೇಳಿ? ಅದರ ರೇಡಿಯೇಷನ್ ಕಾರ್ಯದಿಂದ. ಆ ರೇಡಿಯೇಷನ್ ಕಾರ್ಯದಿಂದ ನಮಗೂ ಏನು ಇದೆ, ತೊಂದರೆಗಳಿದೆ. ಅದಕ್ಕೆ ರಾತ್ರಿ ಮಲಗುವಾಗ ನೀವು ಮೊಬೈಲ್ ಪಕ್ಕದಲ್ಲಿ ಇಟ್ಕೊಂಡು ಮಲಗಬೇಡಿ ಎಂಬುದಾಗಿ ಯಾಕೆ ಹೇಳೋದಂದರೆ ಅದರ ರೇಡಿಯೇಷನ್ ಪವರು ನಮಗೆ ಆಮೇಲೆ ತೊಂದರೆ ಪಡಿಸ್ತದೆ. ಹೀಗೆ ಪರಿಶುದ್ಧಾತ್ಮನ ಆಗಿರುವಂಥ ರೇಡಿಯೇಷನ್ ನಮ್ಮ ಸುತ್ತಲೂ ಇರುವಾಗ ಬೇಡವಾದ ಅನುಭವಗಳು ನಮ್ಮನ್ನು ಮುಟ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ನಾವು ಅಲ್ಲಿ ಹೋಗುವಾಗ ಅಲ್ಲಿ ಬಿಡುಗಡೆ ನಡೀತದೆ ಹೊರತು ಅಲ್ಲಿರುವಂಥ ಅನುಭವ ನಮ್ಮನ್ನು ಹತ್ತಿ ಬರಲ್ಲ. ಆಮೇಲೆ ಇದು ನೆನಪಲ್ಲಿ ಇಟ್ಕೊಳ್ಳಿ. ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟಂಥ ವ್ಯಕ್ತಿ, ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟಂಥ ಅನುಭವ ಆಮೇಲೆ ಅಲ್ಲಿ ಹೋದಾಗ ಅಲ್ಲಿ ಇರುವುದನ್ನು ತೆಗೆದುಕೊಂಡು ಬರಲ್ಲ. ಆಮೇಲೆ ಅಲ್ಲಿ ಇನ್ಪುಟ್ ಮಾಡಿ ಬರ್ತದೆ, ಅಲ್ಲಿ ಹಾಕಿ ಬರ್ತದೆ. ಈಗ ನಾವು ಒಂದು ಮನೆಗೆ ಹೋಗ್ತೇವೆ, ಮನೆಗೆ ಹೋದಾಗ ಒಂದು ವಸ್ತು ನಮಗೆ ತುಂಬ ಚಂದ ಕಾಣಿಸ್ತದೆ. ಸೊ ಇದು ನನ್ನ ಮನೇಲಿ ತಗೊಳ್ಳೋಣ ಎಂಬುದಾಗಿರುವಂಥದ್ದು ಒಳ್ಳೆಯದಲ್ಲ. ನನ್ನ ಮನೆಗಾಗಿ ದೇವರು ಒಂದನ್ನು ನೇಮಕ ಮಾಡಿಟ್ಟಿದ್ದಾನೆ. ನನ್ನ ಮನೆಯಲ್ಲಿ ಯಾವ ಯಾವ ವಸ್ತುಗಳು ಇರಬೇಕೆಂಬುದಾಗಿ ದೇವರು ಏನು ಯೋಜನೆ ಮಾಡಿಟ್ಟಿದ್ದಾನಲ್ಲ, ಅದು ನನ್ನ ಮನೆಯಲ್ಲಿ ಇರಲಿ. ಅರ್ಥ ಆಯ್ತಾ? ಇದು ಪರಿಶುದ್ಧಾತ್ಮನಿಂದ ಇರುವಂಥ ಕಾರ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೆಲ್ರೋಯ್ ಒಂದು ಮೊಬೈಲ್ ಇಟ್ಕೊಂಡಿದ್ದಾನೆ. ಆ ಮೊಬೈಲ್ ನೋಡಿದಾಗ ನನಗೆ ಖುಷಿ ಆಯಿತು, ಸುಂದರವಾಗಿದೆ. ಓ, ಈ ಮೊಬೈಲ್ ನನಗೂ ಇದ್ದರೆ ಒಳ್ಳೆಯದು. ಅಲ್ಲ,
ಪರಿಶುದ್ಧ ಆತ್ಮನಿಂದ ಇರುವಂಥ ಅನುಭವ ಹೇಗಂತ ಹೇಳಿದರೆ, ಅದಲ್ಲ ನಂದು. ಪರಿಶುದ್ಧ ಆತ್ಮನಿಂದ ಇರುವಂಥದ್ದು ನನ್ನ ಜೀವಿತದಲ್ಲಿ ದೇವರು ಏನು ನೇಮಕ ಮಾಡಿದನಲ್ಲ ಆ ಅನುಭವನೇ ಇರಬೇಕೆಂಬುದಾಗಿರುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸದ್ದುಕಾಯರ ಫರಿಸಾಯರ ಅನುಭವ ಏನಂತ ಹೇಳಿದ್ರೆ, ಇವನು ಕುರುಡನಾಗೇ ಇರಬೇಕು, ಇವನು ಮೂಕನಾಗೇ ಇರಬೇಕೆಂಬುದಾಗಿ. ಆದರೆ ಯೇಸುವಿನ ಆತ್ಮನ ಮೂಲಕವಾಗಿರುವಂಥ ಅನುಭವ, ಇವನ ಮೂಕ ನೀಗಬೇಕು, ಇವನ ಕುರುಡುತನ ನೀಗಬೇಕೆಂಬುದಾಗಿ. ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ನೇಮಕ ಮಾಡಿಟ್ಟಿರುವಂಥ ಅನುಭವ ನೆರವೇರಿಸಲ್ಪಡುವಾಗ ಅಲ್ಲಿ ಒಂದು ತೃಪ್ತಿಯ ಅನುಭವ ನಮ್ಮ ಜೀವಿತದಲ್ಲಿ ಪ್ರಕಟವಾಗ್ತದೆ. ಅಲ್ಲಿ ಒಂದು ಸಮೃದ್ಧಿಯ ವೃದ್ಧಿಯ ಅನುಭವ ನಮ್ಮ ಜೀವಿತದಲ್ಲಿ ಪ್ರಕಟವಾಗ್ತದೆ. ಆಮೇಲೆ ಯಾವಾಗ ಈ ಪರಿಶುದ್ಧಾತ್ಮನ ಸಾನ್ನಿಧ್ಯ ನಮ್ಮ ಜೀವಿತದಲ್ಲಿ ನಮಗೆ ಬರ್ತದಲ್ಲ, ನಮ್ಮ ಜೀವಿತದಲ್ಲಿ ಯಾವುದೆಲ್ಲ ಅಸ್ತವ್ಯಸ್ತಗೊಂಡಿದೆಯೋ, ಯಾವುದೆಲ್ಲ ಚದುರಿಸಲ್ಪಟ್ಟಿದೆಯೋ, ಯಾವುದೆಲ್ಲ ಅದರ ಆಕಾರಗಳು ವಿಕೃತಿಗೊಂಡಿದೆಯೋ ಅದೆಲ್ಲವೂ ಸಮಗೊಳ್ಳುತ್ತದೆ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಪರಿಶುದ್ಧಾತ್ಮನು ಜಲ ಸಮೂಹಗಳ ಮೇಲೆ ಚಲಿಸ್ತಾ ಇದ್ರಂತೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಎಲ್ಲಿ ಚಲಿಸ್ತಾ ಇದ್ರಂತೆ? ಜಲ ಸಮೂಹಗಳ ಮೇಲೆ ಚಲಿಸ್ತಾ ಇದ್ರಂತೆ. ಈ ಜಲ ಸಮೂಹಗಳ ಮೇಲೆ ಚಲಿಸುವಂತ ಅನುಭವ ನಮ್ಮದಾಗ್ತದೆ. ನಾವು ಮುಳುಗಲ್ಲ. ಹಲ್ಲೆಲೂಯಾ. ನಾವು ಹಾರೋದು ಇಲ್ಲ, ನಾವೆಲ್ಲಿರ್ತೇವೆ? ಬ್ಯಾಲೆನ್ಸ್ಡ್ ಆಗಿರ್ತೇವೆ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ಯೇಸು ಸ್ವಾಮಿ ಆ ವ್ಯಕ್ತಿಯ ಜೀವಿತವನ್ನು ಬ್ಯಾಲೆನ್ಸ್ ಮಾಡಿದರು. ಏನು ಮಾಡಿದರು? ಅವನಲ್ಲಿದ್ದಂಥ ದೆವ್ವ ಪೀಡಿತವಾಗಿರುವಂಥ ಅನುಭವವನ್ನು ಹೊರಗಾಕಿದ ಅನುಭವವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಹಾಗಾದರೆ ಯೇಸು ಸ್ವಾಮಿ 28ನೇ ವಚನದಲ್ಲಿ ಹೇಳ್ತಾರೆ, ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಹಲ್ಲೆಲೂಯಾ. ಇವತ್ತು ಪರಿಶುದ್ಧ ಆತ್ಮನ ಬಲ ನಮಗೆ ಯಾಕೆ ಬೇಕು? ಪರಿಶುದ್ಧ ಆತ್ಮನ ಬಲದೊಂದಿಗೆ ನಾವು ಹೋಗುವಾಗ ನಾವು ಹೋಗುವಂಥ ಸ್ಥಳಗಳಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸ್ತಾ ಇರ್ತೇವೆ. ಪ್ರೈಸ್ ದಿ ಲಾರ್ಡ್. ನಾವು ಹೋಗುವ ಮನೆಗಳೆಲ್ಲ ದೇವರ ರಾಜ್ಯ ಸ್ಥಾಪಿಸಲ್ಪಡ್ತದೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಬಲ ನಮ್ಮ ಜೀವಿತದಲ್ಲಿದ್ದರೆ ನಾವು ಹೋಗುವ ಸ್ಥಳವೆಲ್ಲ ಏನಾಗಿ ಮಾರ್ಪಡ್ತದೆ? ದೇವರ ರಾಜ್ಯವಾಗಿ ಮಾರ್ಪಡ್ತದೆ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಒಬ್ಬ ವ್ಯಕ್ತಿ ಕ್ರಿಸ್ತನ ಸತ್ಯತೆಗಳನ್ನು ಕ್ರಿಸ್ತನ ಸಮ್ಮುಖದಲ್ಲಿರುವಂಥ ಸಾನ್ನಿಧ್ಯದಲ್ಲಿರುವಂಥ ಅನುಭವಗಳನ್ನು ಅನುಭವಿಸುವಾಗ ಏನು ನಡೀತದೆ ಗೊತ್ತುಂಟ? ಅಲ್ಲಿ ದೇವರ ರಾಜ್ಯ ಸ್ಥಾಪಿಸಲ್ಪಡ್ತದೆ. ಪ್ರೈಸ್ ದಿ ಲಾರ್ಡ್. ಪರಲೋಕ ರಾಜ್ಯ ನಂತರ ಪರಲೋಕ ದೇವರ ರಾಜ್ಯವಾಗಿರುವಂಥ ಅನುಭವ ಅಲ್ಲಿ ಸ್ಥಾಪಿಸಲ್ಪಡ್ತದೆ. ಹಾಗಾದರೆ ದೇವರ ರಾಜ್ಯ ಎಲ್ಲಿದೆ? ನಮ್ಮಲ್ಲಿದೆ. ಪ್ರೈಸ್ ದಿ ಲಾರ್ಡ್. ದೇವರ ರಾಜ್ಯ ಎಲ್ಲಿದೆ? ನಮ್ಮ ಒಳಗಿದೆ. ಹಲ್ಲೆಲೂಯಾ. ಹಾಗಿರೋದ್ರಿಂದ ಒಂದು ಪ್ರಾರ್ಥನೆ ಇದರಿಂದಲೇ ಮಾಡಬೇಕು. ದೇವರೇ, ನಾನು ಸಾಧಾರಣನಾಗಿರುವಂಥ ವ್ಯಕ್ತಿಯಲ್ಲ, ಸಾಧಾರಣನಾಗಿರುವಂಥ ವ್ಯಕ್ತಿ ನಾನಲ್ಲ. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಪರಿಶುದ್ಧಾತ್ಮನ ಸಾನ್ನಿಧ್ಯವಿದೆ. ಅಂಧಕಾರ ನನ್ನ ಜೀವಿತದಲ್ಲಿ ಇಲ್ಲ. ನೋಡಿ, ನೀವು ಅನೇಕ ಸಂದರ್ಭದಲ್ಲಿ ಅಬ್ಸರ್ವೇಷನ್ ಮಾಡಿ ನೋಡಿ, ಸೈತಾನನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದು ಹೇಗೆ ಗೊತ್ತುಂಟ? ಭಯವನ್ನು ತಂದು. ಸೈತಾನನಲ್ಲಿ ಏನಿದೆ ಗೊತ್ತುಂಟ? ಸೈತಾನನು ಶಕ್ತನಾದರೂ ಸೈತಾನಲ್ಲಿ ಭಯ ಇದೆ. ಹಲ್ಲೆಲೂಯಾ. ಅವನ ಕ್ಯಾರೆಕ್ಟರ್ ನಮ್ಮ ಒಳಗೆ ಇನ್ಪುಟ್ ಮಾಡ್ತಾನೆ. ಆಗಲೇ ಸೈತಾನನ ಭಯ ನಮ್ಮ ಒಳಗೆ ಬಂದಾಗ ಸೈತಾನನ ಭಯದಲ್ಲಿರುವಂಥ ವಾತಾವರಣಗಳೆಲ್ಲ ನಮ್ಮನ್ನು ಆವರಿಸಿ ನಿಲ್ತದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಆ ಭಯ ನಮ್ಮ ಜೀವಿತದಿಂದ ನೀಗಬೇಕು. ದೇವರ ಚಿತ್ತವಿಲ್ಲದ್ದು, ದೇವರ ಉದ್ದೇಶವಿಲ್ಲದ್ದು ನನ್ನ ಜೀವಿತದಲ್ಲಿ ಸಂಭವಿಸುವುದೇ ಇಲ್ಲ ಎಂಬುದಾಗಿರುವಂಥ ಧೈರ್ಯದ ಅನುಭವ ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮ ಒಳಗಿಂದ ಪ್ರಕಟವಾಗ್ತದೆ. ಈ ಪರಿಶುದ್ಧಾತ್ಮನ ಮೂಲಕವಾಗಿ ಇದು ಪ್ರಕಟವಾಗುವಾಗ ದೇವರ ಚಿತ್ತವಿಲ್ಲದ ಅನುಭವಗಳು ನಮ್ಮ ಮನೆಗಳಲ್ಲಿ ನಡೆಯಲ್ಲ, ನಮ್ಮ ಮನೆಗಳಲ್ಲಿ ಕಾಲಿಡಲ್ಲ. ನಮ್ಮ ಜೀವಿತದಲ್ಲಿ ಕಾಲಿಡಲ್ಲ. ನಾವು ಹೋಗುವಂಥ ಸ್ಥಳಗಳಲ್ಲಿ ಕಾಲಿಡಲ್ಲ. ಅವನ ಟ್ರ್ಯಾಕ್, ಅವನ ಪ್ಲಾನು ನಮ್ಮ ಒಳಗೆ ಭಯವನ್ನು ಬಿತ್ತಿ ನಮ್ಮ ಒಳಗಿರುವಂಥ ದೇವರ ಸಾನ್ನಿಧ್ಯವನ್ನು
ನಮ್ಮ ಕೈಯಿಂದಲೇ ತೆಗೆದು ಹಾಕ್ಲಿಕ್ಕೆ ಅವನು ಪ್ಲಾನ್ ಮಾಡ್ತಾ ಇರ್ತಾನೆ. ಅದಕ್ಕೆ ನಮಗೆ ಏನು ಬೇಕು? ದೇವರ ಸಮ್ಮುಖ ಬೇಕು. ಹಲ್ಲೆಲೂಯಾ. ನಮಗೆ ಏನು ಬೇಕು? ಆತ್ಮಿಕವಾದ ಆರಾಧನೆಗಳು ನಮಗೆ ಬೇಕು. ನಮಗೆ ಏನು ಬೇಕು? ಆತ್ಮಿಕವಾದ ಪರಿಶುದ್ಧಾತ್ಮನ ಮೂಲಕವಾಗಿ ಆಮೇಲೆ ಸಾರಲ್ಪಡುವಂಥ ವಚನ ನಮಗೆ ಬೇಕು. ಹಲ್ಲೆಲೂಯಾ. ಈ ವಚನವನ್ನು ಬುದ್ಧಿಯಿಂದ ಸಾರಿದ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಅಪೊಸ್ತಲರ ಪೌಲನು ಹೇಳ್ತಾನೆ, ಆಮೇಲೆ ನಾನು ವಾಕ್ಯ ಉಚ್ಚಾರಣೆ ಇಲ್ಲದವನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಿಲ್ಲದವನು ನೋಡಿ, ನಾನು ಪ್ರಸಂಗ ಮಾಡುವಾಗ ಮಾತ್ರ ನಾನು ಮಾತನಾಡೋದು. ಹೊರಗಡೆ ನಿಮಗೆ ಸಿಕ್ಕಿದ್ರೆ ನನಗೆ ಬಾಯಿ ಮಾತು ಬರಲ್ಲ, ಏನು ಬರಲ್ಲ. ಹಾಗಾದರೆ ಇಲ್ಲಿ ನಿಂತು ಮಾತನಾಡುವಾಗ ಯಾವ ಶಕ್ತಿ ಪ್ರಕಟವಾಗುವಂಥದ್ದು? ಪರಿಶುದ್ಧಾತ್ಮನ ಶಕ್ತಿನೇ. ಪರಿಶುದ್ಧಾತ್ಮನ ಶಕ್ತಿ ಪ್ರಕಟವಾದ್ರೇ ಆ ವಚನ ನಿಮ್ಮ ಜೀವಿತದ ಒಳಗೆ ಆಳವಾಗಿ ಹೋಗಿ ಕಾರ್ಯ ಮಾಡುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಿರೋದ್ರಿಂದ ಇವತ್ತು ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ಒಂದು ಕಾರ್ಯ ಸತ್ಯ, ಒಂದು ಅನುಭವ ಸತ್ಯ. ಇವತ್ತು ಪರಿಶುದ್ಧಾತ್ಮನ ಸಾನ್ನಿಧ್ಯವನ್ನು ಯಾವಾಗಲೂ ನಾವು ಬಯಸಬೇಕು. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಬಲವನ್ನು ನಾವು ಯಾವಾಗಲೂ ಬಯಸಬೇಕು. ಇಲ್ಲವಾದರೆ ನಾವೇನು ಮಾಡ್ಬೇಕಂತೇಳಿದರೆ, ಪರಿಶುದ್ಧಾತ್ಮನ ಸಾನ್ನಿಧ್ಯದಿಂದ ತುಂಬಿಸಲ್ಪಟ್ಟಂಥ ವ್ಯಕ್ತಿಗಳಿರ್ತಾರಲ್ಲ, ಅವರ ಒಟ್ಟಿಗೆ ಅಂಟಿ ಇರಬೇಕು. ಆಮೇನ್. ಪ್ರೈಸ್ ದಿ ಲಾರ್ಡ್. ಯಾರೊಂದಿಗಿರಬೇಕು? ಪರಿಶುದ್ಧಾತ್ಮನ ಬಲವನ್ನು ಹೊಂದಿರುವಂಥ ವ್ಯಕ್ತಿಯೊಂದಿಗೆ ಅಂಟಿ ಇರಬೇಕು. ಅವರು ಒಂದು ವೇಳೆ ನಿಮ್ಮನ್ನು ಲೋಕಕ್ಕೆ ನಡೆಸಿದರೆ ಜಾಗ್ರತೆ ಇರಿ, ಖಾಲಿ ಮಾಡಿ. ಅವರು ಪರಿಶುದ್ಧಾತ್ಮನ ಬಲ ಇಲ್ಲ ಅವರೊಳಗೆ. ನಿಮ್ಮನ್ನು ಒಂದು ವೇಳೆ ಅವರನ್ನು ಲೋಕ ರೀತಿಯಾಗಿರುವಂಥ ಕಾರ್ಯಗಳಿಗೆ, ಲೋಕ ರೀತಿಯಾಗಿರುವಂಥ ವಿಚಾರಗಳಿಗೆ, ಆಮೇಲೆ ಆತ್ಮೀಕವಲ್ಲದ ಸ್ಥಳಗಳಿಗೆ ನಿಮ್ಮನ್ನು ನಡೆಸ್ತಿದ್ರೆ ಅಲ್ಲಿಂದ ನೀವೇನಾಗಿ ಓಡಿ ಬನ್ನಿ. ಯಾಕಂತೇಳಿದರೆ ಅಲ್ಲಿ ಪರಿಶುದ್ಧಾತ್ಮನ ಇಲ್ಲ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಬಲ ಉಳ್ಳವರು ನಿಮ್ಮೊಂದಿಗೆ ಈ ವಚನದಲ್ಲೇ ಆಗಿರ್ತಾರೆ. ಪರಿಶುದ್ಧಾತ್ಮನ ಬಲ ಉಳ್ಳವರು ಅವರು ಯಾವಾಗಲೂ ಆತ್ಮಿಕವಾದ ಸಂಗತಿನೇ ನಿಮ್ಮೊಂದಿಗೆ ಬಿತ್ತುತ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ. ಆಮೇಲೆ ಪರಿಶುದ್ಧಾತ್ಮನ ಬಲ ಉಳ್ಳವರು ನಿಮ್ಮಲ್ಲಿ ಆತ್ಮಿಕವಾದದನ್ನು ಬಿತ್ತಲಿಕ್ಕೆ ನೋಡ್ತಾರೆ. ಅಂದರೆ ಯೇಸುವಿನ ವಚನದ ಸತ್ಯತೆಯನ್ನು ನಿಮ್ಮಲ್ಲಿ ಬಿತ್ತಲಿಕ್ಕೆ ನೋಡ್ತೀರ. ನೀವು ಹೇಳ್ತೀರಾ, ಇಲ್ಲ ಈ ಕಾರ್ಯ ಆಗಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಈ ಕಾರ್ಯ ನಿಮ್ಮ ಜೀವಿತದಲ್ಲಿ ನಡೀತದೆ. ಇಲ್ಲ ನಾನು ಈ ಪಾಪವನ್ನು ಬಿಡಲಿಕ್ಕೆ ಆಗ್ತಾ ಇಲ್ಲ ನನಗೆ. ಅವ್ರು ಹೇಳ್ತಾರೆ, ಇಲ್ಲ ಈ ಪಾಪವನ್ನು ಬಿಡಲಿಕ್ಕೆ ಯೇಸುವಿನ ವಚನದ ಸತ್ಯತೆಯನ್ನು ನಾನು ಬಿಡಿಸಲಿಕ್ಕೆ ಆಮೇಲೆ ಸಾಧ್ಯ ಮಾಡ್ತದೆ. ಏನಾದರೂ ವಿಷಯಗಳಲ್ಲಿ ನೀವು ಹೆಜ್ಜೆಗಳನ್ನು ಇಡುವಾಗ, ಆಮೇಲೆ ಆತ್ಮಿಕವಾದ ಕಾರ್ಯಗಳಲ್ಲಿ ಹೆಜ್ಜೆಗಳನ್ನು ಇಡುವಾಗ, ಪ್ರಾರ್ಥನೆಯಲ್ಲಿ ಹೆಜ್ಜೆಗಳನ್ನು ಇಡುವಾಗ, ಆರಾಧನೆಗಳಲ್ಲಿ ಹೆಜ್ಜೆಗಳನ್ನು ಇಡುವಾಗ, ಆತ್ಮಿಕವಾಗಿ ಅಭಿಷೇಕದಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿ ಅದಕ್ಕೆ ಪ್ರೇರೇಪಿಸ್ತಾರೆ ನಿನ್ನನ್ನು. ಹಲ್ಲೆಲೂಯಾ. ಈ ಪ್ರೇರೇಪಣೆ ಬರದ ಸ್ಥಳಗಳಲ್ಲಿ ಇರ್ಲಿಕ್ಕೆ ಹೋಗಬೇಡಿ, ಅದು ನಿಮ್ಮನ್ನು ಹಾನಿ ಮಾಡ್ತದೆ. ಹಲ್ಲೆಲೂಯಾ. ಈ ಸದ್ದುಕಾಯರು ಪರಿಸಾಯರ ಅನುಭವ ಏನಂತ ಹೇಳಿದ್ರೆ, ಈ ವ್ಯಕ್ತಿ ಬಿಡುಗಡೆ ಹೊಂದಬಾರದು. ಅದು ಹೊಟ್ಟೆ ಕಿಚ್ಚಿನಿಂದ ತುಂಬಿರುವಂಥ ಅನುಭವ. ಆಮೇಲೆ ಹೊಟ್ಟೆ ಕಿಚ್ಚು ಯಾರ್ದು? ಸೈತಾನನದು, ದೇವರದಲ್ಲ. ಹೊಟ್ಟೆ ಕಿಚ್ಚು ಬರುವಾಗ, ಹೊಟ್ಟೆ ಕಿಚ್ಚಿನ ಅನುಭವ ಏನಂತ ಹೇಳಿದ್ರೆ, ಅವರು ಅಭಿವೃದ್ಧಿಗೊಳ್ಳಬಾರ್ದು, ಅವರು ಆಶೀರ್ವದಿಸಲ್ಪಡಬಾರ್ದು, ಅವರು ಚೆನ್ನಾಗಿರಬಾರ್ದು ಎಂಬುದಾಗಿರುವಂಥ ಈ ಅನುಭವಗಳು ಬರುವಾಗಲೂ ನೀವು ಒಂದು ಕಾರ್ಯವನ್ನು ತಿಳಿದುಕೊಳ್ಬೇಕು, ಅಲ್ಲಿ ಪರಿಶುದ್ಧಾತ್ಮನ ಸಾನ್ನಿಧ್ಯವಿಲ್ಲವೆಂಬುದಾಗಿ. ಹಲ್ಲೆಲೂಯಾ. ಆದ ಕಾರಣ ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕರ್ತನು ಆಮೇಲೆ ವಿಶೇಷವಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ಆ ಪರಿಶುದ್ಧಾತ್ಮನ ಸಾನ್ನಿಧ್ಯದ, ಆ ಪರಿಶುದ್ಧಾತ್ಮನ ರೇಡಿಯೇಷನ್ ಆಗಿರುವಂಥ ಅನುಭವ ಒಳಗೆ ನಾವು ಆಗಿರೋಣ. ಶತ್ರುವಿನ ಅನುಭವಗಳ ನಮ್ಮನ್ನು ಮುಟ್ಟದಂತೆ, ಅಂಧಕಾರ ನಮ್ಮನ್ನು ಮುಟ್ಟದಂತೆ, ದುಷ್ಟನ ಕಾರ್ಯಗಳು ನಮ್ಮನ್ನು ಮುಟ್ಟದಂತೆ ಈ ಪರಿಶುದ್ಧಾತ್ಮನ ಬಲ, ಆಮೇಲೆ ದೇವರ ವಚನದ ಸತ್ಯತೆಯಲ್ಲಿ, ದೃಢತೆಯಲ್ಲಿ, ಸತ್ಯತೆಯ ಅನುಭವಗಳಲ್ಲಿ ನಿಲ್ಲಿಸಲಿಕ್ಕೆ ಆಮೇಲೆ ಈ ಪರಿಶುದ್ಧಾತ್ಮನ ಬಲ ಆಮೇನ್ ಶಕ್ತಿಯುಳ್ಳದಾಗಿದೆ, ನಮ್ಮನ್ನು ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಈ ಪರಿಶುದ್ಧಾತ್ಮನು ಎಲ್ಲೆಲ್ಲ ಸಹಾಯ ಮಾಡ್ತಾರೆ? ಎವ್ರಿಥಿಂಗ್, ಎಲ್ಲ ವಿಷಯಗಳು ನಿಮಗೆ ಸಹಾಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಈ ವಿಷಯ ಎಂಬುದಾಗಿ ಇಲ್ಲ. ಪಾಪ ಒಂದನ್ನು ಬಿಟ್ಟು, ಪಾಪ ಮಾಡುವಾಗ ದೇವರೇ ನನಗೆ ಪ್ರಕಟ ಮಾಡಿದ್ದು ಹೇಳಲಿಕ್ಕೆ ಆಗಲ್ಲ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಪಾಪ ಕೃತ್ಯದ ಒಂದು ಕಾರ್ಯವನ್ನು ಬಿಟ್ಟು ಪ್ರತಿ ಅನುಭವಗಳಲ್ಲಿ ಪರಿಶುದ್ಧಾತ್ಮನ ನಮಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ನಾವು ತೆಗೆದುಕೊಳ್ಳುವಂಥ ಬಟ್ಟೆಗಳಲ್ಲಿ,
ನಮ್ಮ ಮನೆಯ ವಿಚಾರಗಳಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮ ಮಕ್ಕಳ ವಿಷಯಗಳಲ್ಲಿ, ನಮ್ಮ ಎಜುಕೇಷನಲ್ಲಿ, ನಮ್ಮ ಭವಿಷ್ಯತ್ತಿನ ಅನುಭವಗಳಲ್ಲಿ ಕರ್ತನ ಪರಿಶುದ್ಧ ಆತ್ಮನು ನಮಗೆ ಪ್ರತಿ ಹಂತದಲ್ಲಿ ಸಹಾಯಕನಾಗಿ ನಿಲ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಒಂದನ್ನು ನಾವು ತಿಳಿದುಕೊಳ್ಳೋಣ, ನನ್ನ ದೇವರ ಆ ಪರಿಶುದ್ಧಾತ್ಮನ ಫಲ ನನ್ನ ಜೀವಿತದಲ್ಲಿ ತುಂಬಿ ಹರಿಯಲಿ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿರುವಂಥ ಒಂದು ದೊಡ್ಡ ಅನುಭವನೇ ಪರಿಶುದ್ಧಾತ್ಮನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಪರಿಶುದ್ಧಾತ್ಮನಲ್ಲಿ ಎಲ್ಲದರ ಕೀ ಇದೆ. ಆಮೆನ್. ಏನಿದೆ? ಎಲ್ಲದರ ಕೀ ಇದೆ. ಈ ಪರಿಶುದ್ಧಾತ್ಮನಿಗೆ ಎಲ್ಲೆಲ್ಲ ಹೋಗಿ ಮುಟ್ತಾನಲ್ಲ, ಅಲ್ಲಿ ಜೀವ ಬರ್ತದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಈ ಪರಿಶುದ್ಧಾತ್ಮನ ನಾಲಿಗೆಯಲ್ಲಿದ್ದರೆ ನಾಲಿಗೆಯಲ್ಲಿ ಜೀವ ಬರ್ತದೆ. ಜೀವ ಬಂದು ಏನು ಉಚ್ಚರಿಸ್ತದೆ? ನಾನು ಆಶೀರ್ವದಿಸಲ್ಪಟ್ಟವನು, ನಾನು ಆತ್ಮೀಕನು, ಹಲ್ಲೆಲೂಯಾ, ನಾನು ನೀತಿವಂತನು, ನಾನು ಪರಿಶುದ್ಧನು. ನನ್ನ ಜೀವಿತದಲ್ಲಿ ಹೇಗೆ ಉಚ್ಚರಿಸ್ತೇವಂತ ಹೇಳಿದರೆ, ಆಮೇಲೆ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಹೇಳ್ತೇವೆ, ನಂಬಿಕೆ ಮೂಲಕವಾಗಿ ನಾವೇನು ಮಾಡ್ತೇವಂತೆ? ಕಾಣದೇ ಇರುವಂಥ ಸಂಗತಿಗಳು ನಂಬ್ತೇವೆ. ಅಂದರೆ ನನ್ನ ಜೀವಿತದಲ್ಲಿ ನನ್ನ ಅಕೌಂಟಲ್ಲಿ ನನ್ನ ಅಕೌಂಟಲ್ಲಿ ಈಗ ಪ್ರೆಸೆಂಟ್ ನನ್ನ ಅಕೌಂಟಲ್ಲಿ -241 ರೂಪೀಸ್ ಇದೆ. ಎಷ್ಟಿದೆ? ಮೈನಸ್. ಲೈವಲ್ಲಿ ಇದೆ, ಇಲ್ಲಾಂದ್ರೆ ತೋರಿಸ್ತಿದ್ದೆ ನಾನು. -241 ರೂಪೀಸ್. ಅಂದರೆ ಈಗ ಯಾವ್ದಾದ್ರು ದುಡ್ಡು ಬಿದ್ದರೆ 241 ರೂಪಾಯಿ ಕಟ್ಟಾಗಿ ಹೋಗ್ತದೆ. ಆದರೆ ಈ ಜೀವವಾಗಿರುವಂಥ ಅನುಭವ ಹೇಳ್ತದೆ, ಅದು -241 ಅಲ್ಲ, ಆ ಅಕೌಂಟು ಸಮೃದ್ಧಿಯಿಂದ ತುಂಬಿಸಲ್ಪಟ್ಟಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಜೀವ, ಪರಿಶುದ್ಧಾತ್ಮನ ಜೀವ ಇಲ್ಲಿ ಪ್ರಕಟವಾಗುವಾಗ ಆ ಜೀವವಾಗಿರುವಂಥ ಅನುಭವ ಹೇಳ್ತದೆ, ನನ್ನಲ್ಲಿ ಸಮೃದ್ಧಿಯುಳ್ಳ ಅನುಭವನೇ ಇರುವಂಥದ್ದು. ಶತ್ರು ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನೋಡು, ಅವನು ಪ್ರೂಫ್ ತೋರಿಸ್ತಾನೆ ನೋಡಂತೆ. ಇಲ್ಲ ಇಲ್ಲ, ಆ ಪರಿಶುದ್ಧಾತ್ಮನ ಬಲ ಹೇಳ್ತದೆ, ಇಲ್ಲ, ನನ್ನ ಜೀವಿತದಲ್ಲಿ ಸಮೃದ್ಧಿನೇ ಇರುವಂಥದ್ದು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನ್ ನಿನ್ನನ್ನು ನೋಡಿ ಹೇಳ್ತಾನೆ, ನೀನು ಬಲಹೀನನು ಎಂಬುದಾಗಿ ಗುರುತಿಸುವಾಗ ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಲ್ಪಟ್ಟಂತ ನಮ್ಮ ಜೀವಿತ ಹೇಳ್ತದೆ, ಇಲ್ಲ, ನಾನು ಬಲಹೀನನಲ್ಲ, ನಾನು ಬಲ ಉಳ್ಳವನಾಗಿದ್ದೇನೆ, ನಾನು ಬಲಹೀನಳಲ್ಲ, ನಾನು ಬಲ ಉಳ್ಳವಳಾಗಿದ್ದೇನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ ಕಾರಣ ನನ್ನನ್ನು ಕೇಳುವಂತೆ ಪ್ರಿಯದೇವರ ಮಕ್ಕಳೇ, ಈ ಪರಿಶುದ್ಧಾತ್ಮನ ಸಾನ್ನಿಧ್ಯ ನಿಮ್ಮ ಜೀವಿತದಲ್ಲಿ ಜೀವ ಉಳ್ಳ ಕಾರ್ಯಗಳನ್ನು ಅರಿಕೆ ಮಾಡುವಂತೆ ಮಾಡ್ತದೆ. ಹಲ್ಲೆಲೂಯಾ. ಆದ ಕಾರಣ ಸೈತಾನನ ಯೋಜನೆಗಳನ್ನು ಅಂಗೀಕರಿಸಬೇಡಿ. ಆಮೆನ್. ಹಲ್ಲೆಲೂಯಾ. ಸೈತಾನನ ಪ್ಲಾನ್ಗಳನ್ನು, ಸೈತಾನನ ಯೋಜನೆಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಅಂಗೀಕರಿಸಲಿಕ್ಕೆ ಹೋಗಬೇಡಿ. ಹಲ್ಲೆಲೂಯಾ. ಸೈತಾನನ ಆಲೋಚನೆಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಅಂಗೀಕರಿಸಲಿಕ್ಕೆ ಹೋಗಲೇಬೇಡಿ. ಯಾಕಂತೇಳಿದರೆ ಪರಿಶುದ್ಧಾತ್ಮನ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ದೇವರ ಯೋಜನೆ ಪ್ರಕಟವಾಗುವುದರಿಂದ. ಅದಕ್ಕೆ ಆದಿಕಾಂಡ ಪುಸ್ತಕದಲ್ಲಿ ಹೇಳ್ತದೆ, ಆದಿಯಲ್ಲಿ ದೇವರ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ರು. ಭೂಮಿಯು ಕ್ರಮವಿಲ್ಲದೆ ಇತ್ತಂತೆ. ಹಲ್ಲೆಲೂಯಾ. ಈ ಪರಿಶುದ್ಧಾತ್ಮನ ಸಾನ್ನಿಧ್ಯ ಚಲಿಸಿದಾಗ ಕ್ರಮವಿಲ್ಲದ ಅನುಭವ ಕ್ರಮವಾಯಿತು. ಹಲ್ಲೆಲೂಯಾ. ಈಗ ಸೈತಾನನು ನಿಮ್ಮನ್ನು ನೋಡಿ, ನಿಮ್ಮ ಜೀವಿತದ ಅನುಭವಗಳನ್ನು ನೋಡಿ, ನಿಮ್ಮ ಮನೆಯನ್ನು ನೋಡಿ, ನಿಮ್ಮ ಜೀವಿತದಲ್ಲಿರುವಂಥ ಪರಿಸ್ಥಿತಿಗಳನ್ನು ನೋಡಿ ಆತನ ಹೇಳ್ತಾನೆ, ಇದು ಕ್ರಮವಿಲ್ಲ ಎಂಬುದಾಗಿ ಗುರುತಿಸುವಾಗ ಪರಿಶುದ್ಧಾತ್ಮನ ಸಾನ್ನಿಧ್ಯ ಹೇಳ್ತದೆ, ಆ ಕ್ರಮವಿಲ್ಲದಂಥ ಅನುಭವಗಳನ್ನು ನಾನು ಕ್ರಮಪಡಿಸಲಿಕ್ಕೆ ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾಳೆಯ ಕುರಿತು ಚಿಂತೆ ಮಾಡಬೇಡಿ ಎಂಬುದಾಗಿ ಯಾಕೆ ಹೇಳ್ತದೆ ಅಂದರೆ, ನಾಳೆಯ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ದೇವರೊಬ್ಬನೇ ಶಕ್ತನು. ಸೈತಾನನಿಗೂ ಆಗಲ್ಲ. ಆಮೇನ್. ಯಾರಿಗಾಗಲ್ಲ? ಸೈತಾನನಿಗಾಗಲ್ಲ. ಅದಕ್ಕೆ ರಾತ್ರಿ ವೇಳೆಯಲ್ಲಿ ಸೆರೆಮನೆಯಲ್ಲಿದ್ದಂಥ ಯೋಸೇಫನು ಬೆಳಿಗ್ಗೆ ಆಗುವಾಗ ಮಂತ್ರಿಯ ಅನುಭವವನ್ನು
ಆಮೇಲೆ ಹೊಂದಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ರಾತ್ರಿಯ ವೇಳೆಯಲ್ಲಿ ನಿನ್ನ ಪರಿಸ್ಥಿತಿ ಕಠಿಣ ಪರಿಸ್ಥಿತಿ ಆಗಿರಬಹುದು, ಸೆರೆಮನೆಯ ಪರಿಸ್ಥಿತಿ ಆಗಿರಬಹುದು, ಬಂಧಿಸಲ್ಪಟ್ಟಂತ ಪರಿಸ್ಥಿತಿ ಆಗಿರಬಹುದು, ಅವಮಾನವಾಗಿರಬಹುದು, ಅಗೌರವವಾಗಿರಬಹುದು. ಆದರೆ ಬೆಳಗಿನ ಜಾವವಾಗುವಾಗ ಆಮೇಲೆ ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸಿ ನಿನ್ನನ್ನು ಮಂತ್ರಿಯ ಅನುಭವವಾಗಿರುವಂತ ಗೌರವಕ್ಕೆ ನಡೆಸಲಿಕ್ಕೆ ಕರ್ತನು ಶಕ್ತವಾಗಿದ್ದಾನೆ. ಹಲ್ಲೆಲೂಯಾ. ಅದರಿಂದ ಯಾರು ಬೇಕು? ಈ ಪರಿಶುದ್ಧಾತ್ಮನ ಬೇಕು. ಹಲ್ಲೆಲೂಯ. ಈ ಪರಿಶುದ್ಧಾತ್ಮನ ಬಲ ನಮ್ಮ ಜೀವಿತದಲ್ಲಿ ಬೇಕು. ಈ ಪರಿಶುದ್ಧಾತ್ಮನ ಬಲ ನಮ್ಮ ಅನುಭವಗಳನ್ನು ಬದಲಾಯಿಸ್ತದೆ. ಹಲ್ಲೆಲೂಯ. ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸ್ತದೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ಹಲ್ಲೆಲೂಯ. ಜುಡರಬನ ಶತರಿಯಾದನ ಸಂದರೇದನ ದರಗತನೆ ಯೇಸುವಿನ ನಾಮದಲ್ಲಿ ಕರ್ತನೇ, ಮುಂಚಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ, ಪರಿಶುದ್ಧ ಆರಾಧನೆಯಾಗಿ ನಾವು ಬರುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ. ದೇವರೇ, ನಮ್ಮೊಂದಿಗೆ ಮಾತನಾಡಿದ ಆಲೋಚನೆಗಳ ಮುಂದೆ ನಾವು ಒಪ್ಪಿಸಿಕೊಡುತ್ತೇವೆ. ಹುರಾಂದನ ಶತರೇದನ ಜುಡರ ಔಷಧ ರಗತನೆ ಅಪ್ಪ ದೇವರೇ, ಪರಿಶುದ್ಧಾತ್ಮನ ಫಲದಿಂದ, ಆ ಆತ್ಮ ಸಾನ್ನಿಧ್ಯದಿಂದ ಆ ಮೂಕನು ಮಾತನಾಡುವ ಹಾಗೆ ಆಯಿತು, ಕುರುಡನು ನೋಡುವ ಹಾಗೆ ಆಯಿತು. ಅವನ ಒಳಗಿದ್ದಂಥ ದೆವ್ವ ಪೀಡಿತವಾದ ಅನುಭವ ನೀಗಿತು. ಇವತ್ತು ನಿನ್ನ ನಾಮದಲ್ಲಿ ಆ ಪರಿಶುದ್ಧಾತ್ಮನ ಬಲದಿಂದ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರ ಜೀವಿತದಲ್ಲಿ ಅಂಧಕಾರ ಆಳ್ವಿಕೆ ನಡೆಸ್ತಿದೆ, ಯಾವ ಸ್ಥಳಗಳಲ್ಲಿ ಆಮೇಲೆ ಅಂಧಕಾರ ಆಳ್ವಿಕೆ ನಡೆಸ್ತಿದೆ, ಆ ಸ್ಥಳಗಳಲ್ಲಿ ನಿನ್ನ ಪರಿಶುದ್ಧಾತ್ಮನ ಚಲಿಸುವಿಕೆ ಯೇಸುವಿನ ನಾಮದಲ್ಲಿ ಅದು ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಆ ಪರಿಶುದ್ಧಾತ್ಮನ ಚಲಿಸುವಿಕೆ ಯೇಸುವಿನ ನಾಮದಲ್ಲಿ ಆಮೇನ್ ಪ್ರಕಟವಾಗಲಿ. ಅಲ್ಲಿ ಚಾಲಿಸಲಿ ಯೇಸುವಿನ ನಾಮದಲ್ಲಿ, ಅಲ್ಲಿ ಆಳ್ವಿಕೆ ನಡೆಸಲಿ ಯೇಸುವಿನ ನಾಮದಲ್ಲಿ. ಆಮೇಲೆ ಸಮವಿಲ್ಲದ ಕ್ರಮವಿಲ್ಲದ ಅನುಭವಗಳು ಯೇಸುವಿನ ನಾಮದಲ್ಲಿ ಅದು ಕ್ರಮವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹುಡರಬನ ಶದರಗತ್ತನೆ. ಎಲ್ಲರೂ ಪ್ರಾರ್ಥನೆ ಮಾಡಿ, ಬಾಯಿಗಳನ್ನು ತೆರೆದು ಪ್ರಾರ್ಥನೆ ಮಾಡಿ. ದೇವರ ಆತ್ಮನೇ, ಕರ್ತನೆ, ಈ ವಚನ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿ. ಈ ವಾಕ್ಯ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿ. ಈ ವಾಕ್ಯ ನನ್ನ ಜೀವಿತದಲ್ಲಿ ಚಲಿಸಲಿ ಅಪ್ಪ. ಈ ವಾಕ್ಯ ನನ್ನ ಜೀವಿತದಲ್ಲಿ ಚಲಿಸಲಿ, ಯೇಸುವಿನ ನಾಮದಲ್ಲಿ ಚಲಿಸಲಿ. ಈ ವಚನ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿ. ಹೌರಾಮನ ಶದರಗದನ ದಿರಿಯಾದರ ಹುರಮನ ಶದರಗ ಜುಡರ ಔಷಧ ರಗತನೆ ರಿಯಾಂದನ. ಅಂಧಕಾರ ಯೇಸುವಿನ ನಾಮದಲ್ಲಿ ನೀಗಲಿ. ದುಷ್ಟನ ಆಳ್ವಿಕೆಗಳು ಯೇಸುವಿನ ನಾಮದಲ್ಲಿ ನೀಗಲಿ. ಓ ರಬಮನ ಶದರಗತನೆ. ಪರಿಶುದ್ಧಾತ್ಮನ ಶಕ್ತಿ ಆಮೇನ್ ಎಲ್ಲ ಅನುಭವಗಳಲ್ಲಿ, ಎಲ್ಲ ಮಂಡಲಗಳಲ್ಲಿ ಆಮೇನ್ ಅದು ಚಾಲಿಸಲಿ ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮನ ಶಕ್ತಿ ಚಾಲಿಸಲಿ. ಅಂಧಕಾರ ನೀಗಲಿ, ಅಶುದ್ಧಿ ನೀಗಲಿ. ಆಮೇನ್ ಅಭಿವೃದ್ಧಿ ಹೊಂದದೆ, ಆಮೇನ್ 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 ಅಭಿವೃದ್ಧಿ ಹೊಂದದಂತೆ ತಡೆ ಮಾಡುವ ಎಲ್ಲ ದುಷ್ಟನ ಆಳ್ವಿಕೆಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಜುಡರಬನ ಜಡರಬ ಔಷಧ ರಗತನೆ. ಎಲ್ಲ ಫಿನಾನ್ಷಿಯಲ್ ಆಗಿರುವಂತ ಅನುಭವಗಳು ಆಮೇನ್ ಆಮೇನ್, ಎಲ್ಲ ಫಿನಾನ್ಷಿಯಲ್ ತಡೆಗಳು ಆಮೇನ್ ಯೇಸುವಿನ ನಾಮದಲ್ಲಿ ಅದನ್ನು ಈಗಲೇ ಯೇಸುವಿನ ನಾಮದಲ್ಲಿ ಆತ್ಮಿಕವಾದದ್ದು ಪ್ರಕಟವಾಗಲಿ. ಆಮೇಲೆ ಆತ್ಮಿಕವಾದ ಆಳ್ವಿಕೆ ಪ್ರಕಟವಾಗಲಿ. ದೈವಿಕವಾಗಿರುವಂಥ ಪರಿಶುದ್ಧಾತ್ಮನ ಆಳ್ವಿಕೆ ಎಲ್ಲ ಮಂಡಲಗಳಲ್ಲಿ ಪ್ರಕಟವಾಗಲಿ, ಪ್ರಕಟವಾಗಲಿ, ಪ್ರಕಟವಾಗಲಿ. ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ಬಲವಾಗಿ ಬಾಯಿಗಳನ್ನು ತೆರೆದು ಜುಡರಬನ ಗಜದಿರಿಯಾದನ ಸಂದರೇದನ ಅಂಧಕಾರವನ ಪರಿಶುದ್ಧಾತ್ಮನ ಬಲದಿಂದ ಯೇಸುವಿನ ನಾಮದಲ್ಲಿ ಅದು ನೀಗಿ ಹೋಗಿದೆ. ಆ ಅಂಧಕಾರದ ಮಂಡಲಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಿದೆ. ಓಡರಬನ ಗದರ ಗತನೆರಿಯಾದರ ಶದರಗದನ ಜುಡರಬನದರ. ನಿನ್ನ ಜನರು ಯೇಸುವಿನ ನಾಮದಲ್ಲಿ ಅದನ್ನು ಅನುಭವಿಸಲಿ. ನಿನ್ನ ಜನರು ಯೇಸುವಿನ ನಾಮದಲ್ಲಿ ಅದನ್ನು ಅನುಭವಿಸಲಿ. ನಿನ್ನ ನಾಮದಲ್ಲಿ ಅನುಭವಿಸಲಿ. ಪರಿಶುದ್ಧಾತ್ಮನೇ, ನೀ ಚಾಲಿಸು ಯೇಸುವಿನ ನಾಮದಲ್ಲಿ. ಉಡರಗ ಜಡರಗ ಜುಡರಬನ ಸಂದರೇದನ ದರಗತನೆ ಹದರದರಗ ಜುಡರ ಔಷಧ ರಗತನೆ ರಿಯಾಂದನ. ಯೇಸುವಿನ ನಾಮದಲ್ಲಿ ಕೆಲವು ಅನುಭವಗಳನ್ನು ನಾನು ಕ್ಯಾನ್ಸಲ್ ಮಾಡ್ತೇನಪ್ಪ. ಕೆಲವು ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ, ಸೈತಾನನ ಕೆಲವು ಆಮೇನ್ ಭಯದ ಅನುಭವಗಳನ್ನು ನಾನು ಕ್ಯಾನ್ಸಲ್ ಮಾಡ್ತೇನೆ. ಕೆಲವು ಡಿಸ್ಟರ್ಬೆನ್ಸ್ಗಳನ್ನು ಯೇಸುವಿನ ನಾಮದಲ್ಲಿ ನಾನು ಕ್ಯಾನ್ಸಲ್ ಮಾಡ್ತೇನೆ. ಔಷಧ ರಬನ ಪರಿಶುದ್ಧಾತ್ಮನ ಬಲ ಆ ವಿಷಯಗಳ ಮೇಲೆ ಯೇಸುವಿನ
ನಾಮದಲ್ಲಿ ಚಾಲಿಸಲಿ ಕರ್ತನೆ. ಹಾಲೆಲೂಯ. ರಿಬಾಬನ ಗದನ ಜುಡರಬನ ಶದರಗತನೆ ರಿಬಾಬಮನ ಒಂದು ಬಿಡುಗಡೆಯೊಂದಿಗೆ, ಒಂದು ಅದ್ಭುತದೊಂದಿಗೆ ನಿನ್ನ ಜನರು ಆಮೇಲೆ ಇಲ್ಲಿಂದ ಹೊರಡಲಿ ಅಪ್ಪ. ನಿನ್ನ ಮಹಿಮೆಯ ಬಿಡುಗಡೆಯನ್ನು ಅನುಭವಿಸುವವರಾಗಿ ಇಲ್ಲಿಂದ ಹೊರಡಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ನಿನ್ನ ಜನರು ಕಾಲಿಡುವ ಸ್ಥಳಗಳಲ್ಲಿ ಆಗಿರುವಂತ ಅನುಭವಗಳಲ್ಲಿ ಪರಿಶುದ್ಧಾತ್ಮನ ಬಲ ಅಲ್ಲಿ ಚಾಲಿಸಲಿ. ಆ ದೇವರ ರಾಜ್ಯ ಆ ಅನುಭವದಲ್ಲಿ ಸ್ಥಾಪಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಉಡರಬನ ಶದರಗತನೆ ರಿಯಾಂದನ ಹದರಗದನ ಜದರೇದರ ಸುದರ ಬೌಡರಿ ಬರಾದರಗತನೆ ಹದನದರಗತನೆ ರಿಯಾಂದನ ಎಲ್ಲ ಬಾಗಿಲುಗಳು ಆಮೇನ್ ಅಂಧಕಾರದಿಂದ ಮುಚ್ಚಲ್ಪಟ್ಟಂತ ಎಲ್ಲ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತೆರೆದದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಅದು ರಿಲೀಸ್ ಆದದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇವೆ ಯೇಸುವಿನ ನಾಮದಲ್ಲಿ. ಶುಧ ರಬನ ಗದನ ಜುಡ ರಬ ಔಷಧ ರಗತನೆರಿಯಾಂದನ ಎಲ್ಲ ವಾಗ್ದಾನಗಳು ನೆರವೇರಿಸಲ್ಪಡಲಿ. ಎಲ್ಲ ವಾಗ್ದಾನಗಳು ಫುಲ್ಫಿಲ್ ಆಗಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಾಗೆ ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಬಲಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ ಅಪ್ಪ. ಶಾದನೆದನಿಯಾಂದನ ಸಂದರೇದರ ಜುಡರ ಬರ ಹದ್ಬರೇದನ ಜುಡರ ಔಷಧರ ಗತ್ತನೇರಿಯಾಂದನ ಸಂದರೇದರ. ಯೇಸುವೆ, ನಿನ್ನ ಬಲವಾದ ಕಾರ್ಯಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮನ್ನು ಪ್ರೀತಿಸುವ ದೇವರೇ, ನಿನ್ನ ನಾಮದಲ್ಲಿ ಮುಂಚಾನೆ ಆರಾಧನೆ ನೀವು ಆಶೀರ್ವದಿಸಕ್ಕಾಗಿ ಸ್ತೋತ್ರ. ಮೊದಲನೇ ಆರಾಧನೆ ಮಹಿಮೆಯಾಗಿ ನೀವು ನಡೆಸಿದಕ್ಕಾಗಿ ಸ್ತೋತ್ರ. ಕಳೆದ 3 ತಿಂಗಳ ನಂತರ ತಿರುಗಿ ಕರ್ತನೆ ಆಮೇನ್ ಸರ್ವಿಸ್ ಆಗಿ ಅದೇ ರೀತಿಯಲ್ಲಿ ಮೊದಲನೇ ಆರಾಧನೆಯಾಗಿ ಕರ್ತನಿನನ್ನು ಆರಾಧಿಸುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ. ಈ ಆರಾಧನೆಗೆ ಬಂದಂಥ ಪ್ರತಿಯೊಬ್ಬರನ್ನು ನಿನ್ನ ನಾಮದಲ್ಲಿ ಆಶೀರ್ವದಿಸ್ತೇನಪ್ಪ. ದೇವರು ಇವತ್ತು ಸಾರಲ್ಪಟ್ಟಂಥ ವಚನದ ಬಿಡುಗಡೆನು ಪ್ರತಿಯೊಬ್ಬರು ಅವರ ಜೀವಿತಗಳಲ್ಲಿ ಅನುಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಕಾರ್ಯ ಮಾಡು, ನಿನ್ನ ನಡೆಸು ಸ್ವಾಮಿ. ಮುಖ್ಯವಾಗಿ ನಿನ್ನ ಜನರು ಮಾಡುವ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಜೊತೆಗಾರನಾಗಿದ್ದ ನಡೆಸು. ಮಕ್ಕಳ ನಿನ್ನ ಕರಗಳು ಒಪ್ಪಿಸ್ತೇನೆ, ನಿನ್ನ ಕೃಪೆಯಲ್ಲಿ ಮರೆ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಈ ವಾರವೆಲ್ಲ ನಿನ್ನ ಜನರು ಆಮೇಲೆ ಸಾಕ್ಷಿಯೊಂದಿಗೆ ಆಗಿರಲಿಕ್ಕೆ ನೀನು ಕೃಪೆ ನೀಡು. ಅನೇಕ ಸಾಕ್ಷಿಗಳು ಎದ್ದೇಳುವಂಥ ವಾರಗಳಾಗಿ ಇದನ್ನು ಮಾರ್ಪಡಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅನೇಕ ಟೆಸ್ಟಮನಿಗಳು, ಅನೇಕ ಸಾಕ್ಷಿಗಳು ಅಪ್ಪ ನಮ್ಮ ಜೀವಿತದಲ್ಲಿ ಸಭೆಯಾಗಿ ಎಬ್ಬಿಸಲ್ಪಡೋದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನು ಚಾಲಿಸಿರುವಂಥ ಅದರ ಬಿಡುಗಡೆಗಳನ್ನು ಅನುಭವಿಸಿದಂಥ ಅನುಭವವಾಗಿ ಅದು ಮಾರ್ಪಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿದ ದೇವರು ನೀನು ಆಗಿದ್ದಿರೋದಕ್ಕಾಗಿ ಸ್ತೋತ್ರ. ನಿನ್ನ ನಾಮದಲ್ಲಿ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತಾನೆ. ಅದರ ರೀತಿಯಲ್ಲಿ 2ನೇ ಆರಾಧನೆ ಕೂಡ ನಿನ್ನ ಕರಗಳು ಒಪ್ಪಿಸಿ ಎಲ್ಲರೂ ಅದಕ್ಕಾಗಿ ಸೇರಿ ಬರುವಂತೆ ನೀನು ತಾನೇ ಕೃಪೆ ನೀಡು. ಯಾರು ತಪ್ಪಿಸದೆ ಎಲ್ಲರೂ ನಿನ್ನ ಸಮ್ಮುಖದಲ್ಲಿ ನನ್ನ ಆರಾಧಿಸ್ಲಿಕ್ಕಾಗಿ ಬರುವಂತೆ ನೀನು ಬಲಪಡಿಸು. ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಘನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡುವುದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್ ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಇಲ್ಲಿ ಬಂದಂಥ ಎಲ್ಲರ ಸಂಗಡ ಸದಾಕಾಲ ಇರು. ಆಮೇನ್ ಆಮೇನ್. ಹಾಲೆಲೂಯಾ 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 ಹಾಲೆಲೂಯಾ. ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಖ್ಯವಾಗಿ ಕುಟುಂಬ ಪ್ರಾರ್ಥನೆಗಳು ನಿಮಗೆ ಇಟ್ಕೊಳ್ಳೋದಾದರೆ ಕುಟುಂಬ ಪ್ರಾರ್ಥನೆಗಳು ಈ ವಾರದಲ್ಲಿ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ